कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततं कृष्णा भुवि गृह्णन्ति ते भूरिदा जना। ಒಂದು ವರ್ಷದ ಯಶಸ್ವಿ ಜೀವನವನ್ನು ನಡೆಸಿ ಈಗ 1988ನೇ ಇಸ್ವಿಯಲ್ಲಿ ನಮ್ಮ ಜೀವನವನ್ನು ಇನ್ನಷ್ಟು ಮಧುಮಯವನ್ನಾಗಿಸುವ ದಿಸೆಯಲ್ಲಿ ಇದ್ದೇವೆ. ಈ ವರ್ಷದಿಂದ ಯಾವ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭಿಸಬಹುದು ಅಂತನ್ನುವ ಪ್ರಶ್ನೆಗೆ ಹಿಂದೆ ಉತ್ತರ ಶ್ರೀರಾಮಕೃಷ್ಣ ವಚನವೇದ. ವೇದಾಧ್ಯಯನ ಮಾಡ್ತಾ ಇದ್ದೇವೆ ಅನ್ನುವ ಒಂದು ಭಾವನೆಯನ್ನು ತಂದುಕೊಳ್ಳಬಹುದು. ಶ್ರೀರಾಮಕೃಷ್ಣರು ಹೇಳಿದ್ದಾರೆ, ಈ ಅವತಾರ ಕಾಲದಲ್ಲಿ ವೇದಕ್ಕೂ ಮೇಲ್ಮಟ್ಟದ ಅನುಭವಗಳು ಇಲ್ಲಿ ಆಗಿ ಹೋಗಿವೆ ಅಂತ. ವೇದವೇ ಬಹಳ ದೊಡ್ಡದು, ಅದಕ್ಕಿಂತಲೂ ಉನ್ನತವಾಗಿದೆ ಈ ಸಲದ ಶ್ರೀರಾಮಕೃಷ್ಣರ ಅನುಭವ. ವೇದ ಅನಂತ ಅಂತ ಕರೆಯಲಾಗಿದೆ ವೇದವನ್ನ. ಅನಂತ ಅಂತಂದ್ರೆ ಅದಕ್ಕೆ ಅಂತ್ಯವೇ ಇಲ್ಲ ಅಂತ ಅರ್ಥ. ಆದ್ರಿಂದ ಯಾವ 4 ವೇದಗಳಲ್ಲಿ ಸಕಲ ಆಧ್ಯಾತ್ಮಿಕ ತತ್ವಗಳು ಕೂಡ ಅಡಕವಾಗಿವೆ ಅಂತ ನಾವು ಇಲ್ಲಿಯವರೆಗೆ ಕೇಳಿದ್ರೂ ಕೂಡ ಶ್ರೀರಾಮಕೃಷ್ಣರು ಅದಕ್ಕೂ ಮೇಲ್ಮಟ್ಟದ, ಅದಕ್ಕೂ ಮೇಲ್ಪಟ್ಟ ಅನುಭವ ಇಲ್ಲಾಗಿದೆ ಅಂತ ಹೇಳಿದಾಗ ವೇದಗಳು ಅನಂತ ಅನ್ನುವ ಮಾತು ಸಾಬೀತಾಗುತ್ತದೆ. ಅದಕ್ಕೆ ಮುಕ್ತಾಯವೇ ಇಲ್ಲ ಅಂತನ್ನುವ ಮಾತು ಶ್ರೀರಾಮಕೃಷ್ಣರ ಮಾತಿನಲ್ಲಿ ಅರ್ಥವನ್ನ ಪಡೆಯುತ್ತದೆ. ಶ್ರೀರಾಮಕೃಷ್ಣ ವಚನವೇದ ಅಂತನ್ನೋದು ಕನ್ನಡದ ಪ್ರಯೋಗ. ಬಂಗಾಳಿಯಲ್ಲಿ ಅದರ ಮೂಲ ಕೃತಿಯ ಹೆಸರು ಕಥಾಮೃತ. ಶ್ರೀರಾಮಕೃಷ್ಣ ಕಥಾಮೃತ. ಕಥಾ ಅಂತಂದ್ರೆ ಮಾತು ಅಂತಲೇ ಅರ್ಥ ಅಲ್ಲಿ ಬಂಗಾಳಿ ಭಾಷೆನಲ್ಲಿ. ಅದೇ ಶಬ್ದವನ್ನ ನಾವು ಈಗ ಪ್ರಾರಂಭದಲ್ಲಿ ಕೇಳಿದ್ವು. ತವ ಕಥಾಮೃತಂ ತಪ್ತ ಜೀವನಂ. ಲೌಕಿಕ ಜೀವನ ಅಂದ್ರೆ ಬೆಂದು ಬಸವಳಿಯುವ ಜೀವನ. ಬಗೆ ಬಗೆಯಾಗಿ ಬೇಯಬೇಕು. ಸಂಸಾರ ಜೀವನ ಅಂದ್ರೆ ಅದರಲ್ಲಿ ಸಾರ ಇದೆ ಅಂತ ಭ್ರಮಿಸಿ ಒಳಕ್ಕೆ ಪ್ರವೇಶ ಮಾಡ್ತಾರೆ, ಆಮೇಲೆ ನಿರಂತರವಾಗಿ ಬೇಯ್ತಾ ಇರ್ತಾರೆ. ಎಣ್ಣೆ ಕೊಪ್ಪರಿಗೆ ಒಳಗೆ ಅಥವಾ ತುಪ್ಪದ ಕೊಪ್ಪರಿಗೆ ಒಳಗೆ ಬೀಳೋಣ, ಅಲ್ಲಿ ಆ ತುಪ್ಪದ ಸುವಾಸನೆಯೊಂದಿಗೆ ಈಜಾಡೋಣ ಅಂತಲೇ ಆಸೆಯಿಂದ ಒಳಕ್ಕೆ ಹಾರಿದ್ರೆ ಆ ತುಪ್ಪದ ಕೊಪ್ಪರಿಗೆ ಚೆನ್ನಾಗಿ ಕಾದಿದ್ದು ಒಳಗಡೆ ಬಿಸಿ ಉಕ್ತಾ ಇದ್ರೆ ಅವನು ಹೊರಗೆ ಬರೋದಕ್ಕೂ ಇಲ್ಲ,
ಒಳಗಡೆ ಇದ್ದು ಆನಂದ ಅನುಭವಿಸೋದಕ್ಕೂ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಹೇಗೋ ಹಾಗೆ ಈ ಸಂಸಾರ ಅಂತಂದ್ರೆ ಅದರಲ್ಲಿ ಯಾರೂ ಸುಖಪಟ್ಟವರಿಲ್ಲ. ಸುಖಪಟ್ಟೆ ಅಂತ ನಾವು ಮಾತನ್ನ ಎದೆಯ ತಟ್ಟಿ ಹೇಳಬಲ್ಲವರು ಇಲ್ಲ. ಅದು ಸನ್ಯಾಸಿಗಳಿಗೆ ಮಾತ್ರ ಗೊತ್ತಿರುವಂತಹ ಗುಟ್ಟು. ಹೇಗೆ ಅಂತಂದ್ರೆ ಸನ್ಯಾಸವನ್ನು ಸ್ವೀಕರಿಸುವ ಮೊದಲು ಕೂಡ ಆ ಸಮಾಜದ ನಡುವೆ ಓಡಾಡಿಕೊಂಡಿದ್ದು ಸಾಮಾನ್ಯವಾಗಿ ಸನ್ಯಾಸಿಗಳಿಗೆ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಜ್ಞೆ ಇರೋದ್ರಿಂದ ಸನ್ಯಾಸಿಗಳಾಗಬೇಕು ಅಂತನ್ನುವ ಒಂದು ಸಂಸ್ಕಾರ ಇರತಕ್ಕಂಥವರಲ್ಲಿ ಸೂಕ್ಷ್ಮ ಸಂವೇದನೆ ಇರೋದ್ರಿಂದ ಸುತ್ತಮುತ್ತ ಜನ ಜೀವನ ನಡೆಸ್ತಾ ಇರೋದನ್ನ ತಮ್ಮದೇ ಆದಂತಹ ರೀತಿಯಿಂದ ಕಂಡು ಅದರಲ್ಲಿ ಎಷ್ಟರ ಮಟ್ಟಿಗೆ ಸಾರ ಇದೆ ಅನ್ನೋದನ್ನ ಕಂಡು ಸಾರ ಇಲ್ಲ ಅಂತನ್ನುವ ತೀರ್ಮಾನಕ್ಕೆ ಬಂದಂತಹ ಜೀವ ಸನ್ಯಾಸ ಜೀವ ಅಥವಾ ಸನ್ಯಾಸಿ ಜೀವ. ಸನ್ಯಾಸಿ ಆದ ಮೇಲೆ ಅಂತುವೇ ಇನ್ನೂ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಈ ಸಂಸಾರದ ರಚನೆ ಏನು, ಆ ಸಂಸಾರದ ತಾಪ ಏನು ಅಂತ ಅನ್ನೋದೆಲ್ಲ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತದೆ. ಯಾತಕ್ಕೆ ಅಂತ ಹೇಳಿದ್ರೆ ಆ ಸಂಸಾರದಲ್ಲಿ ಬಗೆ ಬಗೆಯಾಗಿ ನೊಂದವರು, ಬೆಂದವರು, ತಪ್ಪಿಸಿದವರು ಬಂದು ಹೇಳಿಕೊಳ್ತಾರೆ. ಅದನ್ನೆಲ್ಲ ಕಂಡಾಗ ಒಬ್ಬರ ಜೀವನಕ್ಕೂ ಇನ್ನೊಬ್ಬರ ಜೀವನಕ್ಕೂ ಹೆಚ್ಚು ವ್ಯತ್ಯಾಸ ಇದೆ ಅಂತ ನಮಗನಿಸೋದೇ ಇಲ್ಲ. ಎಲ್ಲರ ಮನೆಯ ದೋಸೆಯೂ ತೂತು, ನಮ್ಮದು ಸ್ವಲ್ಪ ದೊಡ್ಡ ತೂತು ಅಂತನ್ನುವ ಅಷ್ಟೇ ಅನುಭವ. ಅದಕ್ಕೋಸ್ಕರವೇ ನಾನು ಎಷ್ಟೋ ಜನರಿಗೆ ಹೇಳ್ತಾ ಇರ್ತೇನೆ, ದಯವಿಟ್ಟು ಅದನ್ನೆಲ್ಲ ನನ್ನ ಹತ್ರ ಇನ್ಮೇಲೆ ಬಿಚ್ಚಬೇಡಿ ನಿಮ್ಮ ಕಥೆಯನ್ನ, ನನಗೆ ಗೊತ್ತು. ಇಲ್ಲ ಸ್ವಾಮೀಜಿ ನಿಮ್ಗೆ ಗೊತ್ತಿಲ್ಲ ಅಂತ ಮತ್ತವ್ರು ಹೊಸದಾಗಿ ಹೇಳೋದಕ್ಕೆ ಬರ್ತಾರೆ. ಯಾತಕ್ಕೆ ಹೇಳಬೇಡಿ ಅಂತ ಹೇಳಿದ್ದು ಅಂತಂದ್ರೆ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದೇನೆ ಅಂತ ಅನ್ನೋ ದೃಷ್ಟಿಯಿಂದ ಅಲ್ಲ. ನನ್ನ ಈ ಮನಸ್ಸಿನಲ್ಲಿ ಆ ಸಂಸಾರ ದಾಪತ್ರಿಗಳು ಯಾತಕ್ಕೆ ತುಂಬಿಕೊಳ್ಬೇಕು? ನಾನು ಭಗವಂತನ ಕೃಪೆಯಿಂದ ಸರ್ವಸಂಗ ಪರಿತ್ಯಾಗ ಮಾಡಿ ಇತ್ತ ಕಡೆ ಬರೋದಕ್ಕೆ ಸಾಧ್ಯವಾಯಿತು. ಮತ್ಯಾತಕ್ಕೆ ನಾನು ಅದನ್ನು ಸುರಿದುಕೊಳ್ಬೇಕು? ನಾನು ಪಟ್ಟಣದಲ್ಲಿ ಇದ್ದೇನೆ ಅಂತನೋ ಮಾತ್ರಕ್ಕೆ ಅವುಗಳನ್ನ ಯಾತಕ್ಕೆ ಸುರಿದುಕೊಳ್ಬೇಕು? ನಾನೇನಾದರೂ ಗುಹೆಯೊಳಗೋ, ಹಿಮಾಲಯದ ಗುಹೆಯೊಳಗೋ, ನಿರ್ಜನ ಪ್ರದೇಶದಲ್ಲೋ ವಾಸವಾಗಿದ್ದುಕೊಂಡು ಕೇವಲ ಆತ್ಮಾನಂದದಲ್ಲೇ ಇದ್ದು ಬಿಟ್ಟಿದ್ರೆ ಇದನ್ನೆಲ್ಲ ಕೇಳೋದಕ್ಕಿತ್ತೆ? ಬೇಡ, ಅದು ಬೇಡ, 4 ಜನರಿಗೆ ಸೇವೆ ಮಾಡಿಕೊಂಡಿರು ಅಂತ ಸ್ವಾಮಿ ವಿವೇಕಾನಂದರ ಕರೆಗೆ ಹೋಗೊಟ್ಟು ಈ ಪಟ್ಟಣಕ್ಕೆ ಬಂದು ವಾಸ ಮಾಡಿದ ಕಾರಣಕ್ಕೆ ನಾನದನ್ನ ಆ ಸಂಸಾರದ ತಾಪತ್ರಯಗಳನ್ನ ಮತ್ತಷ್ಟು ಕೇಳ್ತಾ ಇರಬೇಕೆ ಅಥವಾ ಅದನ್ನೇ ಕೇಳ್ತಾ ಇರಬೇಕೆ? ಒಂದು ವಿಚಾರ ಅದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಇದು ಮುಗಿಯದ ಗೋಳು. ಇದು ಮುಗಿಯದ ಕಥೆ. ಯಾರೇ ಸಂಸಾರವನ್ನು ಹೂಡಿದರೂ ಕೂಡ ಅವರ ಸಂಸಾರದಲ್ಲಿ ತಲೆ ಹಾಕುವಂತಹ ಗೋಳು ಎಲ್ಲರಿಗೂ ಒಂದೇ ಬಗೆಯ ಗೋಳು, ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ ಅಷ್ಟೇ. ಇವುಗಳಿಗೆ ಸಮಾಧಾನ ಕೊಡಬೇಕು ನಾನು. ಮೊದಲನೇದಾಗಿ ಸನ್ಯಾಸಿಯಾದವನು ಸಂಸಾರದ ತಾಪತ್ರಯಗಳಿಗೆ ಸಮಾಧಾನವನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ? ಯಾವ ಬಗೆಯಿಂದ ನಡೆದುಕೊಂಡ್ರೆ ಅದು ಚೆನ್ನಾಗಾಗಬಹುದು ಅಂತ ಅನ್ನೋದು ಸನ್ಯಾಸಿಗಳಿಗೆ ಏನು ಗೊತ್ತಿರುತ್ತೆ?
ಆದರೂ ಕೂಡ ಜನ ಬರ್ತಾ ಇದ್ದಾರೆ. ಅದಕ್ಕೆ ಅಂತ ಹೇಳಿದ್ರೆ ಒಂದನೇ ಕಾರಣ ಏನು ಅಂತ ಹೇಳಿದ್ರೆ, ಅವರು ಅನುಭವಿಸುವಂತಹ ಆ ಕಷ್ಟಗಳೆಲ್ಲ ಹೆಚ್ಚಿನವುಗಳು ಗುಪ್ತವಾದ ಕಷ್ಟಗಳು. ಅದನ್ನ ಅಕ್ಕಪಕ್ಕದ ಮನೆಯವರೊಡನೆ ಹೇಳಿದ್ರೆ ಅವರು ಗಾಳಿಗೆ ತೂರಿ ಬಿಡುವ ಸಂದರ್ಭ, ಅಭಿಮಾನ ಭಂಗ ಆಗುವ ಸಂಭವ. ಸನ್ಯಾಸಿಗಳೊಂದಿಗೆ ಹೇಳ್ಕೊಂಡ್ರೆ ಪರಿಹಾರ ಸಿಗದೇ ಇದ್ರೂ ಪರವಾಗಿಲ್ಲ, ಒಂದು ಬಗೆಯ ಸಮಾಧಾನದಿಂದ ಅದನ್ನ ಸುರಿವಿ ಖಾಲಿ ಮಾಡಿಕೊಳ್ಬಹುದಲ್ಲ, ದುಃಖದ ಚೀಲವನ್ನ ಖಾಲಿ ಮಾಡಿಕೊಳ್ಬಹುದಲ್ಲ ಅಂತನೋ ಒಂದು ದೃಷ್ಟಿ. ಇನ್ನೊಂದು ದೃಷ್ಟಿ ಏನು ಅಂತ ಹೇಳಿದ್ರೆ, ಈ ಸನ್ಯಾಸಿಗಳಿಗೂ ಕೂಡ ಏನಾದ್ರೂ ಒಂದು ದಾರಿ ಗೊತ್ತಿರಬಹುದೋ ಏನೋ, ಹೋಗಲಾಡಿಸೋದಕ್ಕೆ, ಕಷ್ಟಗಳನ್ನು ಹೋಗಲಾಡಿಸೋದಕ್ಕೆ, ತಾಪವನ್ನು ಹೋಗಲಾಡಿಸೋದಕ್ಕೆ ಅಂತನ್ನುವ ಒಂದು ನಿರೀಕ್ಷೆ. ಇದು ತಪ್ಪಲ್ಲ. ಆದರೆ ಈ ಒಂದು ಕಾರಣದಿಂದಾಗಿ ನಾನು, ಉಳಿದ ಸನ್ಯಾಸಿಗಳು ಕೇಳ್ತಾರೋ ಬಿಡ್ತಾರೋ ಅವ್ರ ವಿಚಾರ ಬೇರೆ, ನನ್ನ ಕತೆ ನಾನು ಹೇಳ್ತಾ ಇದ್ದೀನಿ. ನಾನು ಹೀಗೆ ಆಲೋಚನೆ ಮಾಡಿದೆ, ಈ ಸಂಸಾರದ ಕಷ್ಟಗಳನ್ನ ತಾಪಗಳನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ ಒಬ್ಬೊಬ್ಬರಿಗೂ ನಾನು ಮಾರ್ಗವನ್ನು ಹೇಳ್ತಾ ಬಂದಾಯಿತು ಅಂತ ಹೇಳಿದ್ರೆ, ಈ ಕಂಠ ಯಾತಕ್ಕಾದೀತು, ಈ ಶರೀರ ಯಾತಕ್ಕಾದೀತು, ಈ ಮನಸಾರು ಯಾತಕ್ಕಾದೀತು. ಆಮೇಲೆ ನಾನು ಆ ಕಷ್ಟದೊಳಗೆಲ್ಲ ಸಂಚಾರ ಮಾಡಿ ಅದನ್ನೆಲ್ಲ ಕೇಳಿ ಈ ಮನಸ್ಸನ್ನು ಅಲ್ಲೆಲ್ಲ ಸಂಚರಿಸಿ ಅದಕ್ಕೆ ಪ್ರತಿ ಉಪಾಯಗಳನ್ನೆಲ್ಲ ಹೂಡಿ ಕೊಡ್ಬೇಕಲ್ಲ. ಒಬ್ಬೊಬ್ಬರಿಗೆ ಈ ಸಮಾಧಾನಗಳನ್ನ ಹೇಳ್ತಕ್ಕಂಥ ಕೆಲಸ ಸಹಸ್ರಾರು ಜನ ಬರುವಾಗ ಅದು ಎಷ್ಟು ಕಷ್ಟ ಆಗ್ತದೆ ಅಂತನ್ನೋದು ನನ್ನ ಜೀವಕ್ಕೆ ಅರ್ಥವಾಗಿದೆ ಈಗ. ಅದಕ್ಕೋಸ್ಕರ ನಾನು ಒಂದು ಉಪಾಯ ಮಾಡಿದ್ದೀನಿ ಏನಂತ ಹೇಳಿದ್ರೆ, ಯಾರೂ ಸಂಸಾರದ ಕಷ್ಟಗಳನ್ನು ನನ್ನ ಹತ್ರ ಮಾತ್ರ ಹೇಳ್ಕೊಳ್ಬೇಡಿ, ಆದರೆ ಬನ್ನಿ ಇಲ್ಲಿಗೆ. ಶ್ರೀರಾಮಕೃಷ್ಣರ ಅತ್ಯಂತ ಅದ್ಭುತವಾದ ಆವಿಷ್ಕಾರವಾಗಿರುವಂತಹ ಈ ಒಂದು ಪವಿತ್ರವಾದಂತಹ ಸ್ಥಳಕ್ಕೆ ಬನ್ನಿ, ಅಲ್ಲಿ ನಮಸ್ಕಾರ ಮಾಡಿ. ಶ್ರೀರಾಮಕೃಷ್ಣರ ಧರ್ಮಪತ್ನಿ ಜಗನ್ಮಾತೆಯೇ ಆಗಿರತಕ್ಕಂತಹ ಶ್ರೀ ಶಾರದಾ ದೇವಿಯವರ ವಿಶೇಷವಾದ ಒಂದು ಸ್ಥಳ. ಮಾತೆಯ ಬಂಡೆ ಅಂತ ಕರೀತಾರೆ, ಹೋಲಿ ಮದರ್ಸ್ ರಾಕ್ ಅಂತ ಕರೀತಾರೆ, ಶಾರದಾ ಮಾತೆ ಬಂಡೆ ಅಂತ ಕರೀತಾರೆ. ಆ ಜಾಗಕ್ಕೆ ಹೋಗಬೇಕು, ಅಲ್ಲಿ ಪ್ರದಕ್ಷಿಣೆ ಬರಬೇಕು, ಅಲ್ಲಿ ಹೇಳ್ಕೊಳ್ಬೇಕು, ಅಲ್ಲಿ ಹೇಳ್ಕೊಳ್ಳಿ. ಮತ್ತು ನಮ್ಮ ಬಳಿಗೆ ಬಂದು ಸುಮ್ಮನೆ ಬಂದು ಹೋಗಿ, ಅಷ್ಟೇ ಸಾಕು. ನಿಮ್ಮ ತಾಪಗಳು ಎಷ್ಟು ಅಂತನ್ನೋದನ್ನ ನೀವು ಬಾಯಿ ಬಿಚ್ಚಿ ಹೇಳಬೇಕಾಗೇ ಇಲ್ಲ. ನೀವು ಕಣ್ಣು ಮಿಟುಕಿಸುವಂತಹ ರೀತಿಯಲ್ಲೇ ಅದು ಎಷ್ಟು ಕಷ್ಟಗಳಿವೆ ಅಂತನ್ನೋದನ್ನೆಲ್ಲ ನಾನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಅಲ್ಲಿ ಶ್ರೀರಾಮಕೃಷ್ಣರ ಬಳಿಗೆ, ಆ ಕಡೆ ಶ್ರೀಮಾತೆಯವರ ಬಳಿಗೆ, ಬಳಿಕ ನನ್ನ ಬಳಿಗೆ ಸುಮ್ಮನೆ ಬಂದು ಹೋಗ್ತಾ ಇರಿ. ಮಾತಿಲ್ಲ ಕತೆ ಇಲ್ಲ. ಮಾತಿಲ್ಲ ಕತೆ ಇಲ್ಲದೆಯೇ ಮಾಡಬಹುದಾದಂತಹ ಒಂದು ಕಾರ್ಯ ಇದೆ. ಅದು ಭಗವಂತನ ಆಧ್ಯಾತ್ಮಿಕ ಶಕ್ತಿಯಿಂದ ನಡೆಯುವಂತಹ ಕಾರ್ಯ. ಇದರಲ್ಲಿ ವಿಶ್ವಾಸ ಇಟ್ಟಿರಿ. ಇದು ಖಾಲಿ ಮಾತಲ್ಲ ನಾನು ಆಡ್ತಿರೋದು. ಕೇವಲ ಅಷ್ಟರಿಂದಲೇ ಪವಾಡಗಳು ಆಗುತ್ತವೆ. ಪವಾಡಗಳು ಆಗಿವೆ ಕೂಡ. ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ತಮ್ಮ ಕಷ್ಟಗಳನ್ನು ಹೋಗಲಾಡಿಸಿಕೊಂಡವರ ಸಂಖ್ಯೆ ಬಹಳ ಇವೆ ಇಲ್ಲಿ ಕೂಡ. ಇದು ಒಂದು ಬಗೆಯಾದ್ರೆ, ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಒಂದು ಉಪನ್ಯಾಸ ಕಾರ್ಯ
ಈ ಉಪನ್ಯಾಸ ಕಾರ್ಯ ಅಂತ ಹೇಳ್ತಕ್ಕಂತಹದ್ದು ಕೇವಲ ಮನರಂಜನೆಯ ಕಾರ್ಯ ಆಗಬಾರದು. ಇದು ಮನಸ್ಸಂಸ್ಕರಣದ ಕಾರ್ಯ ಆಗಬೇಕು, ಮನಃಪರಿವರ್ತನೆಯ ಕಾರ್ಯ ಆಗಬೇಕು. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಅವನವನ ಮನಸ್ಸೇ ಕಾರಣ. ಶ್ರೀರಾಮಕೃಷ್ಣರು ಅತ್ಯಂತ ಸ್ವಾರಸ್ಯಕರವಾದ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದರು. ಸುಡುತ್ತಿರುವ ಕಂಬವನ್ನು ತಬ್ಬಿಕೊಂಡು, ಕಂಬ ಸುಡ್ತಾ ಇದೆ, ನನ್ನನ್ನು ಬಿಡಿಸಿ ಅಂತ ಅವನು ಗೋಗರೆದ್ರೆ ಅದಕ್ಕೆ ಉತ್ತರ ಏನು? ನಿನ್ನ ಕೈಗಳನ್ನು ನೀನೇ ಸಡಲಿಸು. ಆ ಕಂಬದ ಉರಿಯಿಂದ ಅಥವಾ ಉರಿಗಂಬದಿಂದ ನೀನೇ ದೂರ ಆಗ್ತಿ. ಸಂಸಾರವೆಂಬ ಉರಿಗಂಬವನ್ನು ನಾವು ತಬ್ಬಿಕೊಂಡಿದ್ದೇವೆ. ನಾವೇ ತಬ್ಬಿಕೊಂಡದ್ದು. ಬೆರಳನ್ನು ಸಡಿಲಿಸಬೇಕು. ಅಸಂಗತ್ವ ಅಂದ್ರೆ ಅದೇನೆ, ಇದ್ದು ಇಲ್ಲದಂತೆ ಇರುವಂತಹ ಒಂದು ಅತ್ಯಂತ ಸೂಕ್ಷ್ಮವಾದ ಉಪಾಯ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಜಿತವ್ಯಂ ಅಂತ ಶ್ರೀಕೃಷ್ಣ ಹೇಳಿದ 15ನೇ ಅಧ್ಯಾಯದಲ್ಲಿ. ತಾವರೆಯ ಎಲೆಯ ಮೇಲೆ ನೀರು ಇರುವಂತೆ ನೀನು ಇರು. ಈ ಬಗೆಯ ಪ್ರಧಾನವಾದ ತತ್ವಗಳು ನಮಗೆ ಬಗೆ ಬಗೆಯಾಗಿ ಸಿಕ್ಕಿವೆ. ಆದರೆ ಅದನ್ನು ಅಭ್ಯಾಸ ಮಾಡದೇ ಇರೋದ್ರಿಂದ ಎಷ್ಟು ಓದಿದ್ರೂ ಕೂಡ ನಮ್ಮ ತಾಪತ್ರಯ ಹಾಗೇ ಉಳಿದಿರುತ್ತದೆ. ನಾವು ಅದನ್ನು ತೆಗೆದುಕೊಂಡಾಗ, ಮನನ ಮಾಡಿದಾಗ ಅದನ್ನು ಹೇಗೆ ಅನ್ವಯಿಸಿಕೊಳ್ಳೋದು, ಪ್ರತಿಯೊಂದು ಕ್ಷಣದಲ್ಲೂ ಕೂಡ, ಜೀವಿತದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಈ ಅಸಂಗತ್ವ ಅಂದ್ರೆ ಇದ್ದು ಇಲ್ಲದಂತೆ ಇರುವಂತಹ ಈ ಉಪಾಯವನ್ನ, ಸುವರ್ಣ ಉಪಾಯವನ್ನ ಹೇಗೆ ಅಳವಡಿಸಿಕೊಳ್ಳುವುದು, ಇದು ಬಹಳ ಮುಖ್ಯ. ಇದನ್ನು ನಾವು ಅನುಷ್ಠಾನದಲ್ಲಿ ತಂದುಕೊಳ್ಬೇಕಾಗುತ್ತದೆ. ಒಮ್ಮೆ ಬೀಳ್ತೇವೆ, ಒಮ್ಮೆ ಏಳ್ತೇವೆ, ಒಮ್ಮೆ ಬೀಳ್ತೇವೆ, ಒಮ್ಮೆ ಏಳ್ತೇವೆ. ಈ ಒಂದು ರೀತಿಯಲ್ಲಿ ನಾವು ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ಸಾಕ್ಷೀಭೂತವಾಗಿ ಪ್ರತಿಯೊಂದರಲ್ಲೂ ಕೂಡ ನೀವು ಭಾಗವಹಿಸಿ. ಇನ್ನೊಂದು ಉಪಾಯ ಏನಪ್ಪಾ ಅಂತಂದ್ರೆ, ನಮ್ಮ ಹೃದಯ ಅಂತ ಹೇಳ್ತಕ್ಕಂಥದ್ದು ಪ್ರೀತಿಸದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದಾದ್ರೂ ಒಂದು ವಸ್ತುವನ್ನು ಅದು ಹೋಗಿ ಅಂಟ್ಕೊಳ್ಬೇಕು, ಇದು ನನ್ನದು ಅಂತ ತದ್ದುಕೊಳ್ಬೇಕು, ಅದು ಅದರ ಸ್ವಭಾವ. ಅದಕ್ಕೋಸ್ಕರವೇ ಮಕ್ಕಳು ತಂದೆ ತಾಯಿಯನ್ನು ತದ್ದುಕೊಳ್ಳುತ್ತವೆ. ದೊಡ್ಡವರಾಗಿ ಯುವಕರಾದ ಮೇಲೆ ಗಂಡ ಹೆಂಡರು ತದ್ದುಕೊಳ್ತಾರೆ. ಆಮೇಲೆ ಪುನಃ ಮಕ್ಕಳು, ಆಮೇಲೆ ವೃದ್ಧಾಪ್ಯ ಬಂದಾಗ ಯಾರನ್ನು ತದ್ದುಕೊಳ್ಳೋದು? ಊರುಗೋಲನ್ನು ತದ್ದುಕೊಳ್ಬೇಕಷ್ಟೇ. ಆಮೇಲೆ ಆ ಊರುಗೋಲು ಕೂಡ ಎಲ್ಲ ಬಿದ್ದು ಹೋಗ್ಬಿಡ್ತದೆ. ಆಮೇಲೆ ತದ್ದುಕೊಳ್ಳೋದೇನಿದೆ? ಯಾವುದನ್ನು ತದ್ದುಕೊಂಡ್ರೂ ಕೂಡ ಸುಖ ಶಾಂತಿ ಸಿಗೋದಿಲ್ಲ ಅಂತ ಗೊತ್ತಾಗ್ತದೆ ಮನುಷ್ಯನಿಗೆ. ಆಗ ಅವನು ಪರಮಾತ್ಮನನ್ನು ತದ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಪರಮಾತ್ಮ ಒಬ್ಬನೇ ಪ್ರೀತಿ ಪಾತ್ರನಾದ ವಸ್ತು. ಇನ್ನು ಆ ಪ್ರೀತಿ ಪಾತ್ರನಾದ ಪರಮಾತ್ಮನನ್ನೇ ಯಾರು ಪ್ರೀತಿಸಿ ಅವನಲ್ಲೇ ತಮ್ಮ ತನು ಮನಧನವನ್ನು ಸಮರ್ಪಣೆ ಮಾಡಿದಾರೋ ಅಂಥವರ ಸಹವಾಸ ಮಾಡಿದಾಗ ಒಂದು ಬಗೆಯ ಶಾಂತಿ ತೃಪ್ತಿ ಸಿಗುತ್ತದೆ. ಅದನ್ನು ಕೂಡ ಹೆಚ್ಚು ಬೆಳೆಸ್ಕೊಂಡು ಹೋಗಬಾರದು. ಪ್ರಧಾನವಾಗಿ ಪರಮಾತ್ಮನನ್ನು ನಾವು ನಮ್ಮ ಜೀವನದ ಗುರಿಯನ್ನಾಗಿ ಮಾಡಿಕೊಂಡಲ್ಲಿ ನಮ್ಮ ಸಂಸಾರ ನಮಗೆ ಬಂಧನ ಆಗೋದೇ ಇಲ್ಲ, ನಮಗೆ ಕಾಟ ಆಗೋದೇ ಇಲ್ಲ. ಸಂಪಾದನೆ ಮಾಡುವವರು ಮಾಡಿ, ಮನೆ ಕಟ್ಟುವವರು ಕಟ್ಟಿ, ಕಾರಿಟ್ಕೊಳ್ಳುವವರು ಇಟ್ಕೊಳ್ಳಿ, ಎಷ್ಟು ಕಾರಿಟ್ಕೊಳ್ಳಿ, ಎಷ್ಟು ಮನೆ ಕಟ್ಟಿಕೊಳ್ಳಿ, ಏನೇ ಮಾಡಿ, ಇದೆಲ್ಲ ನಿಮ್ಮದಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತನ್ನುವ ಈ ಒಂದು ಸಣ್ಣ ಮಾತನ್ನ ಸರಿಯಾದ ರೀತಿಯಲ್ಲಿ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿದಾಗ ನಮ್ಮೆಲ್ಲ ತಂಟೆ ತಕರಾರುಗಳು ಕೂಡ ಮಾಯವಾಗಿ ಬಿಡುತ್ತವೆ. ಸಭೆ ಸಮಾರಂಭಗಳಲ್ಲಿ ಆನಂದದಿಂದ ವೇರಿಸ್ತಾ ಇದ್ರೂ ಕೂಡ
ನಮ್ಮ ಮನಸ್ಸು ಮಾತ್ರ ಸಾಕ್ಷಿಯಾಗಿರೋದ್ರಿಂದ ಯಾವುದೇ ಬಗೆಯ ದುಃಖ ಸಂಕಟಗಳೊಂದಿಗೆ ಅದು ತಾದಾತ್ಮ್ಯಗೊಳ್ಳದೇ ಇರುವುದರಿಂದ ಶಾಂತವಾಗಿಯೇ ಇರುತ್ತದೆ. ಇಂತಹ ಒಂದು ಅದ್ಭುತವಾದಂತಹ ಜೀವನ ಕ್ರಮವನ್ನು ಶ್ರೀರಾಮಕೃಷ್ಣರು ತಮ್ಮ ಜೀವಿತಾವಧಿಯಲ್ಲಿ ನಡೆಸಿ ತೋರಿಸಿಕೊಟ್ರು. ಅವ್ರನ್ನ ಇವತ್ತು ಸಹಸ್ರಾರು ಜನ, ಲಕ್ಷಾಂತರ ಜನ ಅವತಾರ ಪುರುಷ ಅಂತ ಪರಿಭಾವಿಸಿ, ಸಾಕ್ಷಾತ್ ಪರಮಾತ್ಮನೇ ಅಂತ ಪರಿಭಾವಿಸಿ ಪೂಜೆಯನ್ನ ಸಲ್ಲಿಸ್ತಾ ಇದೆ. ಸ್ವಯಂ ಅವರು ಕೂಡ ಹೇಳಿದ್ದಾರೆ, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ಇದರಲ್ಲಿ ರಾಮಕೃಷ್ಣನಾಗಿ ಬಂದಿದ್ದಾನೆ ಇತ್ಯಾದಿ. ಇನ್ನೂ ಬಗೆ ಬಗೆಯಾಗಿ ಸರ್ವದೇವದೇವಿ ಸ್ವರೂಪರಾಗಿ ಅವರು ಕಂಗೊಳಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ನಿದರ್ಶನಗಳನ್ನು ಅವರು ತಮ್ಮ ಜೀವಿತದಲ್ಲಿ ತೋರಿಸಿದ್ದಾರೆ. ಇಂತಹ ಅವತಾರ ಪುರುಷ, ಇಂತಹ ಸ್ವಯಂ ಭಗವಂತ ಸಾಮಾನ್ಯ ಮಾನವರಂತೆ ಸಾಧನೆ ಮಾಡಬೇಕಾದ ಅವಶ್ಯಕತೆ ಏನಿತ್ತು? ಶ್ರೀರಾಮಕೃಷ್ಣರ ಜೀವಿತ ಕಾಲವನ್ನು ನಾವು ಪರಿಗಣಿಸಿ ನೋಡಿದಲ್ಲಿ, ಆ ಇತಿಹಾಸ ಕಾಲವನ್ನು ನಾವು ಪರಿಗಣಿಸಿ ನೋಡಿದಲ್ಲಿ ಗೊತ್ತಾಗುತ್ತದೆ, ಯೋಗ ಮಾರ್ಗ, ನಮ್ಮ ಶಾಸ್ತ್ರ ಪುರಾಣ ಇವುಗಳೆಲ್ಲ ಸತ್ತು ಬಿದ್ದಿವೆಯೋ ಎಂಬಂತೆ ಇದ್ವು. ಯೋಗ ಮಾರ್ಗದ ಮೂಲಕ ನಾವು ನಮ್ಮೆಲ್ಲ ಕಷ್ಟಗಳನ್ನು ಹೋಗಲಾಡಿಸಿಕೊಂಡು ಆನಂದದಿಂದ ಇರಬಹುದು ಅಂತನ್ನುವ ಮಾರ್ಗವನ್ನು ಅಲ್ಲಿ ತೋರಿಸಿಕೊಟ್ಟಿದೆ. ಅಷ್ಟಿದ್ದೂ ಕೂಡ, ಅಂತಂತಹ ಶಾಸ್ತ್ರ ಗ್ರಂಥಗಳೆಲ್ಲ ನಮ್ಮ ನೆರವಿಗಿದ್ದೂ ಕೂಡ ನಾವು ಮಾತ್ರ ಮೂಢರಂತೆ ವಿಲವಿಲನೆ ಒದ್ದಾಡ್ತಾ ಇದ್ದೇವಲ್ಲ, ಹೇಗದು? ಭಗವದ್ಗೀತೆಯ ವಿಷಯವಾಗಿ ಶ್ರೀಮತ್ ಶಂಕರಾಚಾರ್ಯರು ಒಂದು ಮಾತಿಗೆ, ಶ್ರೀಕೃಷ್ಣನ ಒಂದು ಮಾತಿಗೆ ವ್ಯಾಖ್ಯಾನವನ್ನು ಬರಿತಾ ಹೇಳ್ತಾರೆ. ಮಹತ್ತರವಾದ ಕಾಲದ ಪರಿಣಾಮದಿಂದಾಗಿ ನಾನು ಅಂದೇ ಬೋಧಿಸಿದಂತಹ ಈ ಯೋಗ ಮಾರ್ಗಗಳೆಲ್ಲ ನಶಿಸಿ ಹೋದವು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಾಗ, ಮಹತ್ತಾದ ಕಾಲದ ಪರಿಣಾಮದಿಂದಾಗಿ ಈ ಯೋಗ ನಶಿಸಿ ಹೋಗೋಕೆ ಹೇಗೆ ಸಾಧ್ಯ ಅಂತ ಅನ್ನೋದಕ್ಕೊಂದು ಮಾತು ಬೇಕಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನಿರ್ವೀರ್ಯರು, ಆಲಸಿಗಳು, ದುರ್ಬಲರು ಆದಂತಹ ವ್ಯಕ್ತಿಗಳ ಕೈಯಲ್ಲಿ ಈ ಯೋಗ ಶಾಸ್ತ್ರಗಳು ಸಿಕ್ಕಿ ಅವುಗಳು ತಮ್ಮ ಎಲ್ಲ ಮಹತ್ವವನ್ನು ಕಳೆದುಕೊಂಡು ಮಲಗಿದವು ಅಂತ. ದುರ್ಬಲನ ಕೈಯಲ್ಲಿ ಒಂದು ಖಡ್ಗವನ್ನು ಕೊಟ್ಟರೆ ಅವನು ತನ್ನನ್ನೇ ರಕ್ಷಣೆ ಮಾಡಿಕೊಳ್ಳಾರ. ಯಾಕೆಂದ್ರೆ ಆ ಖಡ್ಗವನ್ನು ಎಲ್ಲಿ ತನ್ನ ಮೇಲೆ ಬೀಳಿಸ್ಕೊಳ್ತಾನೋ ಹೇಳೋದಕ್ಕೆ ಬರೋದಿಲ್ಲ. ಅಂಥವನು ಇತರರನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಉಂಟೆ? ಖಡ್ಗ ಎಷ್ಟೇ ಹರಿತವಾಗಿದ್ರೂ ಕೂಡ ಅದು ದುರ್ಬಲನ ಕೈಯಲ್ಲಿ ಇದ್ರೆ ಅವನಿಗೂ ಅದರಿಂದ ಪ್ರಯೋಜನ ಇಲ್ಲ, ಇತರರಿಗೂ ಅದರಿಂದ ಪ್ರಯೋಜನವಿಲ್ಲ. ಹಾಗೇನೇನೆ ಎಂತಹ ಅದ್ಭುತವಾದಂತಹ ಯೋಗ ಮಾರ್ಗಗಳು ನಮ್ಮ ಕೈನಲ್ಲಿ ಇದ್ರೂ ಕೂಡ, ಯೋಗಶಾಸ್ತ್ರಗಳು ನಮ್ಮ ಕೈಲಿ ಇದ್ರೂ ಕೂಡ, ನಾವು ನಿರ್ವೀರ್ಯರಾಗಿದ್ದ ಪಕ್ಷದಲ್ಲಿ, ನಾವು ಆಲಸಿಗಳಾಗಿದ್ದ ಪಕ್ಷದಲ್ಲಿ, ನಾವು ದುರ್ಬಲರಾಗಿದ್ದ ಪಕ್ಷದಲ್ಲಿ ಅವುಗಳಿಂದ ಏನು ಪ್ರಯೋಜನ ಆಗುವುದಿಲ್ಲ. ಅಂತಹ ಪರಿಸ್ಥಿತಿ ಒದಗಿದಂತಹ ಭಾರತದಲ್ಲಿ ಶ್ರೀರಾಮಕೃಷ್ಣರು ಆವಿರ್ಭವಿಸಿ ಆ ಶಾಸ್ತ್ರ ವಾಕ್ಯಗಳಿಗೆ ಅನುಗುಣವಾದಂತಹ ಜೀವಿತವನ್ನು ನಡೆಸಿ ಎಷ್ಟರ ಮಟ್ಟಿಗೆ ಅಂದ್ರೆ ಲೆಕ್ಕಾಚಾರದಂತೆ 2ಕ್ಕೆ 2 ಸೇರಿಸಿದರೆ 4 ಹೇಗೆ ಬರಬೇಕೋ ಆ ರೀತಿಯಲ್ಲಿ 2ಕ್ಕೆ 2 ಸೇರಿಸಬೇಕು. 4 ಬರುವಂತೆ ಆಗಬೇಕಾದ್ರೆ 2ಕ್ಕೆ 2 ಸೇರಿಸಬೇಕು, ಅಥವಾ 3ಕ್ಕೆ 1 ಸೇರಿಸಬೇಕು. ಅಷ್ಟು ಲೆಕ್ಕಾಚಾರವಾಗಿ, ಅಷ್ಟು ನಿಖರವಾಗಿ ಆ ಯೋಗ ಮಾರ್ಗವನ್ನು ಅನುಷ್ಠಾನ ಮಾಡಿದವರು ಶ್ರೀರಾಮಕೃಷ್ಣರು. ಪರವಾಗಿಲ್ಲ, ಒಂದು ದಿನ ಏಳದಿದ್ರೇನಾಯ್ತು, ಬೆಳಿಗ್ಗೆ ಒಂದು ದಿನ ಏಳಲಿಲ್ಲ, ಸರಿ. ಆದ್ರೆ ಮರುದಿನ ಮತ್ತೆ ಬೆಳಿಗ್ಗೆ ಬೇಗ ಏಳಲಿಲ್ಲ. ಯಾಕೆ ಏಳಲಿಲ್ಲ ಅಂತಂದ್ರೆ, ನಿನ್ನೆ ಏಳಲಿಲ್ಲ ನಾನು, ಏನು ಅನಾಹುತ ಆಯ್ತು, ಏನು ಆಗ್ಲಿಲ್ವಲ್ಲ, ಆಮೇಲೆ ಸ್ಮರಣೆ ಮಾಡಿದ್ರೆ ಆಯ್ತು, ಹೇ ಭಗವಂತ ಅಂತ ಪ್ರಾರ್ಥನೆ ಮಾಡಿದ್ರೆ ಆಯ್ತು, ಏನ್ ನಷ್ಟ ಆಯ್ತು? ಆದ್ರಿಂದ
2ನೇ ದಿವಸವೂ ಕೂಡ ತಡವಾಗಿ ಎದ್ದಾಯಿತು. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ಸಾಧನೆ ಮಾಡಬೇಕು, ಎಲ್ಲ ಸರಿಯೇ. ಆದರೆ 2 ದಿವಸ ಅಷ್ಟೇನೆ. ಆ 2 ದಿವಸ ಅಂತ ಹೇಳ್ತಕ್ಕಂಥದ್ದು ಅವನ ಮನಸ್ಸಲ್ಲಿ ಎಷ್ಟು ಸಂಸ್ಕಾರವನ್ನು ಬೀರಿದೆ. ಎಂಥ ಸಂಸ್ಕಾರ? ತಮಸ್ಸಿನ ಸಂಸ್ಕಾರ. 3ನೇ ದಿವಸವೂ ಕೂಡ ಅಷ್ಟೇ ತಡ. ಆದರೂ ಪರವಾಗಿಲ್ಲ, ಏನೊಂದು 3 ದಿವಸ ತಾನೆ, ನಾಳೆ ಪ್ರಾರಂಭ ಮಾಡ್ತೀನಿ. ಈ ರೀತಿಯಲ್ಲಿ ಈ ಪರವಾಗಿಲ್ಲ ಅಂತನ್ನುವ ಒಂದು ಸಿದ್ಧಾಂತದಿಂದಾಗಿ ನಾವು ನಿಖರವಾಗಿ ಸಾಧನೆ ಮಾಡುವ ವಿಷಯದಲ್ಲಿ ಯಾವಾಗಲೂ ನಪಾಸು. ಆದ್ರಿಂದೇನೆ ಯೋಗ ಮಾರ್ಗದಲ್ಲಿ ನಮಗೆ ಯಾವ ಒಂದು ಫಲ ಸಿಗಬೇಕು ಅದು ಸಿಗ್ತಾ ಇಲ್ಲ. ಶ್ರೀರಾಮಕೃಷ್ಣರು ಹಾಗಲ್ಲ. ವೈಜ್ಞಾನಿಕವಾಗಿ, ಶಾಸ್ತ್ರೀಯವಾಗಿ, ಲೆಕ್ಕಾಚಾರವಾಗಿ, ನಿರಕ್ಕಾಗಿ ಅದನ್ನು ಸಾಧನೆ ಮಾಡಿ ಮಾಡಿ ಒಂದೇ ಒಂದು ಜೀವಿತ ಕಾಲದಲ್ಲಿ ಹಲವಾರು ಯೋಗ ಮಾರ್ಗಗಳಿಂದ ಹಲವಾರು ಮತಕ್ಕೆ ಅನುಗುಣವಾಗಿ, ಹಲವಾರು ಭಾವಗಳಿಗೆ ಅನುಗುಣವಾಗಿ ಅದೇ ಒಬ್ಬ ಭಗವಂತನನ್ನೇ ಬಗೆ ಬಗೆಯಾಗಿ ಸಾಕ್ಷಾತ್ಕರಿಸಿಕೊಂಡು, ನಾನು ಒಂದೇ ವಾದ್ಯವನ್ನು ಒಂದೇ ರಾಗದಲ್ಲಿ ಓದುವವನಲ್ಲ, ಭೋ ಅಂತ ಓದುವವನಲ್ಲ. ನಾನು ಬಗೆ ಬಗೆಯ ರಾಗಿಣಿಗಳನ್ನು ಬಾರಿಸಿ ಆನಂದ ಪಡುವವನು. ಆದರೆ ಆ ಕೆಲಸವನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂದೇ ಒಂದು ಬಗೆಯ ಮಾರ್ಗವನ್ನು ಅನುಸರಿಸಿ ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮ ಒಂದು ಜೀವಿತ ಸಾಕಾಗುವುದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಮಧ್ಯೆ ಮಧ್ಯೆ ಪರವಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಬರ್ತಾ ಇರ್ತದೆ. ನಮ್ಮ ವಿಷಯದಲ್ಲಿ ನಾವು ಕನಿಕರ ತೋರಿಸುವಲ್ಲಿ ನಾವು ನಿಸ್ಸೀಮರು, ಇನ್ನೊಬ್ಬರ ವಿಷಯದಲ್ಲಿ ಬಹಳ ಕಠಿಣರು. ಯಾತಕವನ್ನು ಹಾಗೆ ಮಾಡ್ದ ಅಂತ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಹಾಗಲ್ಲ. ನಮ್ಮ ವಿಷಯದಲ್ಲಿ ನಾವು ಕಟು, ಇನ್ನೊಬ್ಬರ ವಿಷಯದಲ್ಲಿ ಮೃದು. ಶ್ರೀರಾಮಕೃಷ್ಣರು ಅಂತಹ ಒಂದು ಕಟ್ಟುನಿಟ್ಟಾದಂತಹ ಸಾಧನೆಯನ್ನು ಮಾಡಿ ಯೋಗ ಮಾರ್ಗದ ಮೂಲಕ ಬೃಹತ್ತಾದಂತಹ ಆತ್ಮಾನಂದವನ್ನು ಅನುಭವಿಸೋದಕ್ಕೆ ಸಾಧ್ಯ ಉಂಟು. ಭಗವಂತ ಆನಂದ ಸ್ವರೂಪಿ, ಅದೇ ಮಾವಿನ ಹಣ್ಣು, ಅದನ್ನು ತಿನ್ನಬೇಕು ನಾವು, ಅದನ್ನು ತಿನ್ನತಕ್ಕಂತಹದ್ದೇ ಮನುಷ್ಯ ಜೀವನದ ಗುರಿ. ಎಂತೆಂಥ ಅದ್ಭುತವಾದ ಮಾತುಗಳನ್ನೆಲ್ಲ ಹೇಳೋದಕ್ಕಿದ್ದಾರೆ. ಅದನ್ನು ಈ ವಚನ ವೇದದಲ್ಲಿ ನಾವು ನೋಡಬಹುದು. ಕಥಾಮೃತ, ಬಂಗಾಳದ ಭಾಷೆಯಲ್ಲಿ ಅದನ್ನು ಕಥಾಮೃತ ಅಂದ್ರೆ ಅಮೃತ. ಅದನ್ನು ಪರಿಭಾವಿಸಿದಷ್ಟು ನಮ್ಮಲ್ಲಿ ಆನಂದ ಅಂತ ಹೇಳ್ತಕ್ಕಂಥದ್ದು ಉಕ್ಕಿ ಹರಿತದೆ. ನಾನು ಆಗಲೇ ಹೇಳಿದೆ, ಸಂಸಾರಿಗರು ಅಂತ ಹೇಳ್ತಕ್ಕಂಥವರು ನನ್ನ ಹತ್ರ ಬಂದು ಆ ಕಷ್ಟವನ್ನು ಹೇಳಿಕೊಂಡು ಪರಿಹಾರವನ್ನ ಆ ರೀತಿಯಲ್ಲಿ ಬೇರೆ ಯಾವ ರೀತಿಯಲ್ಲೂ ಕೂಡ ಪಡೆಯೋದಕ್ಕೆ ಇಷ್ಟಪಡದೇನೆ ಈ ವಚನ ವೇದದ ಒಂದು ಪ್ರವಚನ ಅಂತ ಹೇಳ್ತಕ್ಕಂಥದ್ದನ್ನು ಇಲ್ಲಿ ಮಾಡ್ತಾ 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 ಅವರೆಲ್ಲ ದುಃಖ ಸಂಕಟಗಳನ್ನ ನಿವಾರಿಸುವಂತಹ ಒಂದು ವಿಶೇಷ ಮಾರ್ಗ ಇದು, ಈ ಒಂದು ವಚನ ವೇದದ ಪ್ರವಚನ. ಇವುಗಳನ್ನು ಮಾಡ್ತಾ 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 ಇವುಗಳನ್ನು ಓದ್ತಾ 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 ಆಳವಾಗಿ ಮುಳುಗ್ತಾ ನಾವು ಶ್ರೀರಾಮಕೃಷ್ಣರು ಯಾವ ಒಂದು ಆನಂದವನ್ನ ಬಹಳ ವರ್ಷ ತಪಸ್ಸು ಮಾಡಿ ಪಡೆದ್ರೋ ಅದನ್ನು ನಾವು ಅತ್ಯಂತ ಸುಲಭವಾಗಿ ಪಡೆಯುವ ಸಾಧ್ಯತೆ ಇದೆ. ಅಂಥ ಅಮೃತಾನಂದವನ್ನ, ಆತ್ಮಾನಂದವನ್ನ ನಾವು ಈ ಪುಸ್ತಕಗಳ ಅಧ್ಯಯನ ಮೂಲಕ 2 ಸಂಪುಟಗಳಿವೆ, ಪೂರ್ವಾರ್ಧ, ಉತ್ತರಾರ್ಧ. ಇವುಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ನಾವು ಪಡೆಯೋದಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾದ ಒಂದು ವಿಚಾರವನ್ನು ನಿಮ್ಮ ಮುಂದಿಡೋದಕ್ಕೆ ನಾನು ಇಷ್ಟಪಡ್ತೇನೆ. ಅನ್ಯಥಾ ಭಾವಿಸಬಾರದು ದಯವಿಟ್ಟು. ನಾನು ಶ್ರೀರಾಮಕೃಷ್ಣಾಶ್ರಮಕ್ಕೆ ಸೇರುವ ವೇಳೆಗೆ ಈ ವಚನ ವೇದವನ್ನು ಓದಿರಲಿಲ್ಲ. ಸನ್ಯಾಸಿಯಾಗುವಂತಹ ಬಯಕೆ ಬಹಳ ಕಾಲದಿಂದ ಇದ್ದಿತ್ತು, ಸಣ್ಣ ವಯಸ್ಸಿನಿಂದಲೇ ಇದ್ದಿತ್ತು. ಆದರೆ ದಾರಿ ಇರಲಿಲ್ಲ. ಯಾವಾಗ ರಾಮಕೃಷ್ಣಾಶ್ರಮ ಒಂದು ಇದೆ ಅಂತ ವರ್ತಮಾನ ಸಿಕ್ತೋ ಬಂದು ಧುಮುಕಿದೆ. ಇಲ್ಲಿಗೆ ಸೇರಿದ ಮೇಲೆ ಗೊತ್ತಾಯಿತು ಇಂಥದ್ದೊಂದು ಪುಸ್ತಕ ಇದೆ, ಬಹಳ ಅದ್ಭುತವಾಗಿದೆ, ಇದನ್ನು ಓದಬೇಕು ಅಂತ. ಆಮೇಲೆ ಓದೋದಕ್ಕೆ ಶುರು ಮಾಡಿದ್ದಾನೆ, ಓದೋದಕ್ಕೆ ಪ್ರಾರಂಭಿಸಿದೆ. ಪೂರ್ವಾರ್ಧ ಮುಗಿಯಿತು, ಉತ್ತರಾರ್ಧಕ್ಕೂ ಬಂದೆ. ಉತ್ತರಾರ್ಧದ ಮುಕ್ಕಾಲು ಭಾಗ ಮುಗಿದಿದೆ, ಕೊನೆಯ ಭಾಗಕ್ಕೆ ಬಂದಿದ್ದೇನೆ. ಒಂದಾನೊಂದು ದಿನ ಇಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಶ್ರೀರಾಮಕೃಷ್ಣ ಗರ್ಭಗೃಹದ ಪಕ್ಕದಲ್ಲಿ ಬಲಭಾಗದಲ್ಲಿ ಸ್ವಾಮಿ ಬ್ರಹ್ಮಾನಂದರ ಕೋಣೆ ಅಂತ ಅದಕ್ಕೆ ಹೆಸರು. ಹಿಂದೆ ಇಲ್ಲಿ ಕೋಣೆಗಳು ಸಾಕಷ್ಟು ವಸತಿ ಗೃಹ ಇಲ್ಲದಿರುವುದರಿಂದ ನಾನು ಅದರೊಳಗೆ ವಾಸವಾಗಿದ್ದೆ. ಅದರೊಳಗೆ ವಾಸವಾಗಿರೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು.
ನಾನು ಹಾಗೆ ಇನ್ನಿಬ್ಬರು ಬ್ರಹ್ಮಚಾರಿಗಳದ್ರೊಳಗೆ ವಾಸವಾಗಿದ್ವು. ಅಲ್ಲಿ ಒಂದು ದಿನ ನಾನು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದೆ. ನಿದ್ರೆ ಬಂದಿದೆ ಅಂತಲೂ ಇಲ್ಲ, ಬರಲಿಲ್ಲ ಅಂತಲೂ ಅಲ್ಲ. ಆ ಒಂದು ಸಂದರ್ಭದಲ್ಲಿ ಒಂದು ಬಗೆಯ ಅನುಭವ, ಸ್ವಪ್ನವತ್. ಏನಪ್ಪಾ ಅಂತಂದ್ರೆ, ನನ್ನ ಕಾಲಿನಿಂದ ಮೇಲೆ 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 ಸಂಚರಿಸ್ತಾ ಬಂತು ಯಾವುದು ಅಂತ ಒಂದು ಪ್ರವಾಹ. ಕಾಲು, ಮೈ, ಕೈ ಎಲ್ಲ ಮರೆತೋಗಿ ಈ ರುಂಡದವರೆಗೆ ಮಾತ್ರ ಪ್ರಜ್ಞೆ. ಬಹಳ ವಿಚಿತ್ರವಾದಂತಹ ಅನುಭವ. ಕೈ ಕಾಲೆಲ್ಲ ಮರಗಟ್ಟಿ ಹೋಗಿದೆ. ತಕ್ಷಣ ನನಗೆ ಭಯ ಆಯಿತು. ಮನಸ್ಸಿನಲ್ಲೇ ಕೂಗಾಡಿದೆ, ಇದೇನಿದು, ನನ್ನ ಕೈಯಲ್ಲಿ ಹೋಯ್ತು, ನನ್ನ ಕಾಲಲ್ಲಿ ಹೋಯ್ತು. ಅಂತನೋ ಈ ಗಡಿಬಿಡಿ ಯಾವಾಗ ಮಾಡಿದ್ನೋ, ನಾನು ಗಲಾಟೆ ಮಾಡಿದ್ನೋ ಹೆದರಿಕೆಯಿಂದ, ತಕ್ಷಣ ಸರ್ರಂತ ಪ್ರಜ್ಞೆ ಕೆಳಗಡೆ ಎಲ್ಲ ಹರಿಯಿತು, ಶರೀರ ಪ್ರಜ್ಞೆ ಮರುಕಳಿಸಿತು. ಯಾವಾಗ ಆ ಶರೀರ ಪ್ರಜ್ಞೆ ಮತ್ತೆ ಬಂತೋ ಆಗ ತುಂಬಾ ದುಃಖ ಆಯ್ತು ನನಗೆ. ಯಾತಕ್ಕೆ ಅಂತ ಹೇಳಿದ್ರೆ, ಹಾಗೆ ಆ ಶರೀರ ಪ್ರಜ್ಞೆ ಹೋಗಿ ಕಂಠದವರೆಗೆ ಮಾತ್ರ ಬಂದಂತಹ ಸ್ಥಿತಿಯಲ್ಲಿ ಪರಮಾನಂದವನ್ನು ನಾನು ಅನುಭವಿಸ್ತಾ ಇದ್ದೆ. ಆ ಆನಂದವನ್ನು ವಿವರಿಸೋದಕ್ಕೆ ಸಾಧ್ಯವೇ ಇಲ್ಲ, ಅಂತ ಒಂದು ಆನಂದ. ಈ ಯಾತಕ್ಕೆ ದುಃಖ ಆಯ್ತು ಅಂದ್ರೆ, ಅಂತ ಆನಂದ ಹೋಯ್ತಲ್ಲ, ನಾನೆಂಥ ಒಬ್ಬ ದಡ್ಡ ಅಂತ ತುಂಬಾ ದುಃಖಪಟ್ಟೆ. ಅದು ಮತ್ತೊಮ್ಮೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮರುಕ್ಷಣಕ್ಕೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಅದೇ ಅನುಭವ ಹಾಗೇ ಮೇಲೆ 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 ಸಂಚರಿಸಿತು ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಕಳೆದು ಹೋಯಿತು. ಅದೇ ಆನಂದದ ಸ್ಥಿತಿಯಲ್ಲಿ ಕೆಲವು ಹೊತ್ತಿದ್ದೆ. ಆದರೆ ನಾನು ಇದನ್ನು ಯಾರಿಗೆ ಹೇಳ್ಕೊಳಕ್ ಹೋಗಲಿಲ್ಲ. ಇದೆಲ್ಲ ವೈಯಕ್ತಿಕವಾದ ವಿಚಾರ. ಈಗಲೂ ಕೂಡ ನೀವು ಗುಟ್ಟಾಗೇ ಇಟ್ಟಿರಿ, ಅದಕ್ಕೆಲ್ಲ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಡಿ. ಆಶ್ಚರ್ಯ ಇನ್ನೂ ಕಾದಿದೆ ನನಗೆ. ಯಾತಕ್ಕೆ ಅಂದ್ರೆ, ನಾನು ಯಾವ ಶಾಸ್ತ್ರವನ್ನು ಹೆಚ್ಚಾಗಿ ಅಧ್ಯಯನ ಮಾಡಿದವನಲ್ಲ, ಅಧ್ಯಯನ ಮಾಡಿದ್ರೂ ಅರ್ಥವಾಗಿರಲಿಲ್ಲ ಅಂತ ಒಂದು ಸಣ್ಣ ವಯಸ್ಸದಲ್ಲ. ಮತ್ತೆ ಹಳ್ಳಿಯಿಂದ ಬಂದು ನಾನು ಮೊದಲಿಂದ ಹೇಳಿದ ಹಾಗೆ. ಆದ್ರಿಂದ ಇಂದಿದ್ದ ಅನುಭವ ಬಂದಾಗ ಸುಖವಾಗಿತ್ತು ಅನ್ನೋದು ಬಿಟ್ಟರೆ, ಇದೆಲ್ಲ ಏನು ಅದ್ಭುತ, ಇದೆಲ್ಲ ಏನು ಹಿನ್ನೆಲೆ ಇದೆ, ಇದಕ್ಕೆ ಮಹತ್ವ ಏನೋದು ಏನು ಗೊತ್ತಿರಲಿಲ್ಲ. ಅದಕ್ಕೆ ಶಾಸ್ತ್ರ ಓದ್ದೇನೇನೆ ಏನಾದರೂ ಅನುಭವ ಆಯಿತು ಅಂತ ಹೇಳಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತಲೇ ನಾವು ಭಾವನೆ ಬರ್ತದೆ ವಿನಃ, ಅದಕ್ಕೋಸ್ಕರ ಶಾಸ್ತ್ರದ ಆಧಾರ ಇರಬೇಕು, ಮೊದಲೇನೇನೆ ಓದ್ಕೊಳ್ಬೇಕು. ಮರುದಿನ ನಾನು ಇದೇ ವಚನ ವೇದವನ್ನ ಮುಂದುವರಿಸಿದೆ. ಪ್ರತಿದಿನ ಓದ್ಕೊಂಡು ಬರ್ತಾ ಇದ್ದೆ. ಮುಕ್ಕಾಲಂಶ ಆಗಿ ಕೊನೆಯ ಭಾಗಕ್ಕೆ ಬಂದಿದೆ ಅಂತ ಹೇಳಿದ್ನಲ್ಲ, ಮುಂದುವರೆಸಿದ್ರೆ ಅಲ್ಲಿ ನರೇಂದ್ರನಿಗೆ ಈ ಬಗೆಯ ಅನುಭವ ಆಗಿ ನನ್ನ ಕೈಯಲ್ಲಿ, ನನ್ನ ಕಾಲಲ್ಲಿ ಅಂತ ಹೇಳಿ ಅವನು ಕಿರ್ಚಾಡಿ, ಇನ್ನೊಬ್ಬರು ಸ್ವಾಮಿಗಳು ಬಂದು ನೋಡಿ ಇಲ್ಲೇ ಇದೆ ನಿನ್ನ ಕೈ ಅಂತ ಅವರಿಗೆ ತೋರಿಸ್ಕೊಟ್ಟು, ಆ ಅನುಭವ ಅಂತ ಹೇಳ್ತಕ್ಕಂಥದ್ರ ವರ್ಣನೆ ಆಗಿದೆ ಈ ಪುಸ್ತಕದಲ್ಲಿ. ಅದನ್ನು ಓದಿದಾಗ ಎಲ ನಿನ್ನೆ ತಾನೇ ನನಗೆ ಹಾಗೆ ಆಯ್ತಲ್ಲ ಅಂತ ಅದಕ್ಕೊಂದು ಆಧಾರ ಸಿಕ್ತು. ಆದರೂ ನಾನು ಸುಮ್ಮನೆ ಇದ್ದೆ, ಯಾರ ಹತ್ರ ಇದನ್ನೆಲ್ಲ ಹೇಳ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡು ಬರಲಿಲ್ಲ ನಾನು. ಈಗೇನೋ ಗುಟ್ಟು ಬಿಟ್ಟೆ ಅಷ್ಟೇನೆ. ಆದರೆ ಇದನ್ನು ಕೊನೆವರೆಗೂ ನೀವು ಗುಟ್ಟಾಗೆ ಇಟ್ಟಿರಬೇಕು. ಅದಕ್ಕೆ ಯಾವುದಕ್ಕೂ ಪ್ರಾಶಸ್ತ್ಯ ಕೊಡ್ತಕ್ಕಂಥ, ಒಟ್ಟಿನಲ್ಲಿ ಹೇಗೆ ಇದ್ದೀನಿ, ಸರಿಯಾಗಿ ಬುದ್ಧಿಗಿದ್ದಿ ಸರಿಯಾಗಿ ಇದೆಯೋ ನಂದು ಇಲ್ಲೋ, ನೀವು ಅದನ್ನು ನೋಡ್ಕೊಳ್ಳಿ ಸಾಕು. ಅದು ಬಹಳ ಮುಖ್ಯ. ಬುದ್ಧಿ, ನೀತಿ, ನಡತೆ ಇದು ನಮ್ಮ ನಿತ್ಯ ಜೀವನದಲ್ಲಿ ಚೊಕ್ಕಟವಾಗಿರಬೇಕು. ತಲೆ ಸರಿಯಾದ ರೀತಿಯಲ್ಲಿರಬೇಕು, ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಅದೊಂದಿತ್ತು ಅಂತ ಹೇಳಿದ್ರೆ ಬಾಕಿ ಉಳಿದೆಲ್ಲ ಇತ್ತು ಅಂತ ತಿಳ್ಕೋಬಹುದು, ಇಲ್ದಿದ್ರೂ ಪರವಾಗಿಲ್ಲ. ಮೊದಲು ತಲೆ ಸರಿಯಾಗಿರ್ಬೇಕಾದ್ ಬಹಳ ಮುಖ್ಯ. ಈ ಆಧ್ಯಾತ್ಮಿಕ ಜೀವನದಲ್ಲಿ ಬಗೆ ಬಗೆಯಾಗಿ ಮಾತುಕತೆಗಳು, ಬಗೆ ಬಗೆಯಾಗಿ ಗುರುಗಿರಿಗಳು, ಬಗೆ ಬಗೆಯಾಗಿ ಏನೇನೋ ತೋರಿಸ್ಬಿಡ್ತಾರೆ. ಬಹಳ ಸಂಕಟವಾಗ್ತದೆ ಅದನ್ನೆಲ್ಲ ನೋಡೋದಕ್ಕೆ. ನಾವು ಮಾನವರಾಗಿ ಬದುಕೋದಕ್ಕೆ ಬೇಕಾಗುವಷ್ಟು ಹೃದಯ ಸಂಪನ್ನರಾಗಿ ನಾವು ವಿಕಾಸ ಹೊಂದಿದ್ರೆ ಬೇಕಾದಷ್ಟಾಯ್ತು. ಇರಲಿ. ಅಂತೂ ಈ ವಚನ ವೇದ ಅಂತ ಹೇಳ್ತಕ್ಕಂಥದ್ದು, ಇದರ ಅಧ್ಯಯನ ಅಂತ ಹೇಳ್ತಕ್ಕಂಥದ್ದು ನಮ್ಮ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಪ್ರಭಾವ ಬೀರೋದಕ್ಕೆ ಸಾಧ್ಯ ಇದೆ ಅಂತನ್ನೋದು ನನಗೆ ಗೊತ್ತಾಯಿತು. ಶ್ರೀರಾಮಕೃಷ್ಣರ ಪುಸ್ತಕ, ಶ್ರೀಮಾತೆ ಶಾರದಾ ದೇವಿಯವರ ಪುಸ್ತಕ, ಶ್ರೀ ಸ್ವಾಮಿ ವಿವೇಕಾನಂದರ ಪುಸ್ತಕ ಅಂತ ಹೇಳ್ತಕ್ಕಂಥದ್ದು ಬಾಕಿ ಉಳಿದ ಪುಸ್ತಕಗಳಂತಲ್ಲ. ಅವುಗಳೆಲ್ಲವೂ ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿದಂತಹ ಪುಸ್ತಕಗಳು. ಅವುಗಳನ್ನು ಅಧ್ಯಯನ ಮಾಡೋದೇ ಒಂದು ಸಾಧನೆ.
ಅದರ ಮೂಲಕ ಯಾವ ಬಗೆಯ ಅನುಭವ ನಿಮಗೆ ಬೇಕೋ ಅದೆಲ್ಲ ಆಗೋದಕ್ಕೆ ಸಕಾಲದಲ್ಲಿ ಆಗೋದಕ್ಕೆ ಸಾಧ್ಯ ಇದೆ. ಇಷ್ಟು ಮಾತ್ರ ನಾನು ದೃಢವಾಗಿ ಹೇಳಬಲ್ಲೆ. ಆದ್ರಿಂದ ಬಾಕಿ ಉಳಿದ ಶಾಸ್ತ್ರ ವಿಚಾರಗಳ ಕುರಿತಾದ ಉಪನ್ಯಾಸ ಮಾಡುವುದನ್ನು ಬಿಟ್ಟು ಶ್ರೀರಾಮಕೃಷ್ಣ ವಚನವೇದ ಅಂತ ಹೇಳ್ತಕ್ಕಂಥದ್ದನ್ನು ಇವತ್ತು ಪ್ರಾರಂಭಿಸ್ತಾ ಇದ್ದೇನೆ. ಈಗ ನಾವೀಗ ಪ್ರವೇಶಿಸೋಣ. ಪ್ರವೇಶಿಸುವುದಕ್ಕಿಂತ ಮೊದಲು ಇದಕ್ಕೆ ನಮ್ಮ ಕರ್ನಾಟಕ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮುನ್ನುಡಿ ಬರೆದಿದ್ದಾರೆ. ಅದನ್ನೊಮ್ಮೆ ಅದು ಹೇಗಿದೆಯೋ ಹಾಗೆ ಓದಿಬಿಡ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ಕುವೆಂಪು ಅವರು ಆ ರಾಮಾಯಣ ದರ್ಶನವನ್ನ ಬರೆದು ಎಂಥ ಅದ್ಭುತವಾದ ಭಾವನೆಗಳನ್ನೆಲ್ಲ ಅಲ್ಲಿ ಚಿಮ್ಮಿದ್ದಾರೆ ಅಂತನ್ನೋದು ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿದೆ. ಮತ್ತು ಮೈಸೂರು ಶ್ರೀರಾಮಕೃಷ್ಣಾಶ್ರಮದ ಕೆಲವು ದೊಡ್ಡ ದೊಡ್ಡ ಸ್ವಾಮಿಗಳ ಪರಿಚಯ ಪ್ರಭಾವದಿಂದಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿಯವರನ್ನ ಅವರು ಇವತ್ತು ಯಾವ ರೀತಿಯಲ್ಲಿ ತಮ್ಮ ಪರಿಚಯಸ್ಥ ಜನರಲ್ಲಿ ಪ್ರಚಾರ ಮಾಡಿದ್ದಾರೆ ಅಂತನ್ನೋದನ್ನ ನಾವು ಹೋಗಿ ನೋಡಿದಾಗ ಗೊತ್ತಾಗ್ತದೆ. ಮದುವೆ ಮಾಡಿಕೊಳ್ಳೋದಕ್ಕೂ ಕೂಡ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿಯವರ ಶ್ಲೋಕಾದಿಗಳನ್ನೆಲ್ಲ ಸೇರಿಸಿ ಮದುವೆಯ ಮಂತ್ರಗಳನ್ನು ರಚನೆ ಮಾಡಿ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿಯವರ ಆದರ್ಶಕ್ಕೆ ಅನುಗುಣವಾದಂತಹ ಒಂದು ಮದುವೆಯ ವಿವಾಹದ ಕ್ರಮವನ್ನು ಕೂಡ ಅವರು ಆವಿಷ್ಕರಿಸಿದವರು. ಅಲ್ಲಿಯವರೆಗೆ ಶ್ರೀರಾಮಕೃಷ್ಣನ ಅವರು ತೆಗೆದುಕೊಂಡವರು. ಅಂಥವರು ಬರೆದಂತಹ ಮುನ್ನುಡಿಗೆ ನಾವು ವಿಶೇಷ ಮಹತ್ವವನ್ನು ಅಂತಹ ಮುನ್ನುಡಿಯಲ್ಲಿ ನಾವು ವಿಶೇಷ ಮಹತ್ವವನ್ನು ಕಾಣಬೇಕಾಗುತ್ತದೆ. ಅದಕ್ಕೋಸ್ಕರ ಓದ್ತಾ ಇದ್ದೇನೆ. ಈ ಅಸೀಮ ಅನಂತ ಭಾವವು ಸನಾತನ ಶಾಸ್ತ್ರ ಮತ್ತು ಧರ್ಮಗಳಲ್ಲಿ ನಿಹಿತವಾಗಿದ್ದರೂ ಕೆಲವು ಕಾಲ ಮಾತ್ರ ಪ್ರಚ್ಛನ್ನವಾಗಿದ್ದ ಈ ಅಸೀಮ ಅನಂತ ಭಾವವು ಈ ಯುಗಾವತಾರನಿಂದ ಪುನರಾವಿಷ್ಕೃತವಾಗಿ ಪಾಂಚಜನ್ಯ ಸದೃಶವಾದ ಉಚ್ಚ ನಿನಾದದಿಂದ ಮಾನವ ಸಮಾಜದಲ್ಲಿ ಘೋಷಿತವಾಗುವುದು. ಈ ನವಯುಗ ಪ್ರವರ್ತಕನಾದ ಭಗವನ್ ಶ್ರೀರಾಮಕೃಷ್ಣನು ಹಿಂದೆ ಅವತರಿಸಿದ ಯುಗ ಧರ್ಮ ಪ್ರವರ್ತಕ ಸಮೂಹದ ಪುನಃ ಸಂಸ್ಕೃತ ಮಹಾಪ್ರಕಾಶನಾಗಿರುತ್ತಾನೆ. ಯಾವ ಶಕ್ತಿಯ ಉನ್ಮೇಷ ಮಾತ್ರದಿಂದಲೇ ದಿಗ್ದಿಗಂತ ವ್ಯಾಪಿಯಾದ ಪ್ರತಿಧ್ವನಿಯಿಂದ ಜಗತ್ತು ಜಾಗೃತವಾಗಿರುವುದೋ ಆ ಶಕ್ತಿಯ ಪೂರ್ಣತ್ವವನ್ನು ಭಾವಿಸಿ ಅನುಭವಿಸು. ಅರ್ಧ ಶತಮಾನಕ್ಕೆ ಪೂರ್ವದಲ್ಲಿ ಶ್ರೀರಾಮಕೃಷ್ಣರು ಮಹಾಸಮಾಧಿಸ್ಥರಾದ ತರುಣದಲ್ಲಿಯೇ ಜಗತ್ತಿನ ಕಿವಿ ಆ ದಕ್ಷಿಣೇಶ್ವರ ದೇವಮಾನವ ಪುಣ್ಯನಾಮದ ದೂರ ಘೋಷದ ಅನುರಣನ ಮತ್ತು ಪ್ರತಿಧ್ವನನಗಳಿಂದ ಆಗ ತಾನೇ ಒಂದಿನಿತೆ ಉನ್ಮೇಷಗೊಳ್ಳುತ್ತಿದ್ದ ಶುಭ ಮುಹೂರ್ತದಲ್ಲಿ ದ್ರಷ್ಟಾರ ಸ್ವಾಮಿ ವಿವೇಕಾನಂದರ ಋಷಿವಾಣಿ ಹಾಗೆಂದು ಘೋಷಿಸಿತು. ಅವರು ಅಂದು ಸಾರಿ ಹೇಳಿದ ಭವಿಷ್ಯತ್ತು ದಿನದಿನಕ್ಕೂ ಹೆಚ್ಚು ಹೆಚ್ಚು ಸತ್ಯವಾಗಿ ಈ 50 ವರ್ಷಗಳಲ್ಲಿ ನಿರ್ವಿವಾದವಾದ ನಿಸ್ಸಂದೇಹವಾದ ನಿರ್ಣಾಯಕವಾದ ಸಿದ್ಧಾಂತವಾಗಿರುವುದನ್ನು ಕಾಣುತ್ತಲಿದ್ದೇವೆ. ಶ್ರೀರಾಮಕೃಷ್ಣರ ದಿವ್ಯ ಪ್ರಭಾವ ಸಮಗ್ರ ಪೃಥ್ವಿ ಮಂಡಲವನ್ನೇ ವ್ಯಾಪಿಸುತ್ತಿದೆ. ಅವರ ಜೀವನ ಉಪದೇಶಗಳಿಂದ ಕೋಟ್ಯಂತರ ಚೇತನಗಳು ಅರಳಿ ಬೆಳಕು ಕಾಣುತ್ತಿವೆ. ಅಸಂಖ್ಯ ಹೃದಯ ಗೌಹರಗಳಲ್ಲಿ ಶಾಂತಿಯ ಸತ್ವದ ಆನಂದದ ಭಗವಜ್ಯೋತಿ ಹೊಮ್ಮುತ್ತಿದೆ. ಆ ದಿವ್ಯ ಸಂದೇಶಾಮೃತದಿಂದ ಆಕರ್ಷಿತರಾಗಿ ಆರ್ತರು, ಮುಮುಕ್ಷುಗಳು, ಜ್ಞಾನಾರ್ಥಿಗಳು ಭೂಮಂಡಲದ ಮೂಲೆ ಮೂಲೆಗಳಿಂದ ಯಾತ್ರೆ ಬರುತ್ತಿದ್ದಾರೆ. ಕಂಡರಿಯದ ಕೇಳರಿಯದ ಬಹುದೂರದ ದೇಶ ವಿದೇಶಗಳಲ್ಲಿ ಪರಮಹಂಸರ ಜೀವನ ಸಂದೇಶಗಳು ಪ್ರಕಟವಾಗುತ್ತಿವೆ. ಸ್ವಾಮಿ ವಿವೇಕಾನಂದರಿಂದ ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಚ ಎಂಬ ಮಹಾಧ್ಯೇಯದಿಂದ ಸ್ಥಾಪಿತವಾದ ಶ್ರೀರಾಮಕೃಷ್ಣ ಮಹಾಸಂಘವು ಸದ್ದು ಗದ್ದಲವಿಲ್ಲದೆ ಮೆಲ್ಲ ಮೆಲ್ಲನೆ ಕ್ರಮಕ್ರಮೇಣ ತನ್ನ ಮಾತೃ ಸದೃಶವಾದ ಕರುಣಾ ಬಾಹುಗಳಿಂದ ಪ್ರಪಂಚವನ್ನೆಲ್ಲ ತಬ್ಬುತ್ತಿದೆ. ಪ್ರತಿ ವರ್ಷವೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಹಾಸಂಘದ ಶಾಖಾ ಕೇಂದ್ರಗಳು ಸ್ಥಾಪಿತವಾಗುತ್ತಿದೆ. ಆದರೆ
ಅದರ ರೀತಿಯೇ ಬೇರೆ, ನೀತಿಯೇ ಬೇರೆ. ಅಲ್ಲಿ ಪ್ರೀತಿಗಲ್ಲದೆ ಭೀತಿಗೆ ಒಂದಿನಿತೂ ಅವಕಾಶವಿರುವುದಿಲ್ಲ. ಅದು ಮತಪ್ರಚಾರದ ಸಂಸ್ಥೆಯಲ್ಲ, ಧರ್ಮ ಪ್ರಸಾರ ಸಂಸ್ಥೆ. ಅದು ಮತಪ್ರಚಾರ ಸಂಸ್ಥೆಯಲ್ಲ, ಧರ್ಮ ಪ್ರಸಾರ ಸಂಸ್ಥೆ. ಅದರ ಉದ್ದೇಶ ಇತರ ವಿದೇಶೀಯ ಮತ ಸಂಸ್ಥೆಗಳಂತೆ ಮತಾಂತರಗೊಳಿಸುವುದಲ್ಲ. ಎಲ್ಲ ಮತಗಳು ಭಗವಂತನೆಡೆಗೆ ಭಕ್ತನನ್ನು ಕರೆದೊಯ್ಯುವ ವಿವಿಧ ಪಂಥಗಳು ಎಂಬುದೇ ಅದರ ದೃಢವಿಶ್ವಾಸ. ಅಮೆರಿಕದ ಮತ್ತು ಇಂಗ್ಲೆಂಡಿನ ಕ್ರೈಸ್ತ ಮಿಷನ್ನುಗಳಂತೆಯಾಗಲಿ, ಮಹಮ್ಮದೀಯ ಬೌದ್ಧಾದಿ ಪ್ರಚಾರ ಸಂಸ್ಥೆಗಳಂತಾಗಲಿ ಅದು ಮತಾಂತರಗೊಳಿಸುವ ನೆವದಿಂದ ತಮ್ಮ ಪಕ್ಷದ ಜನಸಂಖ್ಯೆಯನ್ನು ವಿಪುಲಗೊಳಿಸುವ ಲೌಕಿಕವೂ ರಾಜಕೀಯವೂ ಆದ ಕಾರ್ಯಕ್ಕೆ ಎಂದೂ ಪ್ರವೇಶಿಸುವುದಿಲ್ಲ. ಅಲ್ಲದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಎಂದರೆ, ಇತರ ವಿದೇಶೀಯ ಮಿಷನ್ನುಗಳಿಗೆ ಅವರ ದೇಶದ ಸರ್ಕಾರವೋ ಅಥವಾ ಮಠಾಧಿಪತಿಯೋ ಹಣ ಒದಗಿಸುವಂತೆ ಶ್ರೀರಾಮಕೃಷ್ಣ ಮಹಾಸಂಘವು ಹಣ ಒದಗಿಸುವುದಿಲ್ಲ. ಎಲ್ಲಿ ಯಾವ ದೇಶದಲ್ಲಿ ಕೇಂದ್ರ ತೆರೆದರೂ ಅಲ್ಲಿನ ಜನರ ಅಪೇಕ್ಷೆಯಂತೆಯೇ ತೆರೆಯಬೇಕು. ಅಲ್ಲಿಯ ಜನರೇ ಆ ಸಂಸ್ಥೆ ನಡೆಸುವುದಕ್ಕೆ ಹಣ ಒದಗಿಸಬೇಕು. ಅವರು ಬೇಕೆಂದರೆ ಇರುತ್ತದೆ, ಬೇಡವೆಂದರೆ ಹೋಗುತ್ತದೆ. ತಾಯಿ ಸಂಸ್ಥೆ ಹಣ ಒದಗಿಸಿ ಅದರ ಆಯು ಪ್ರಮಾಣವನ್ನು ಕೃತಕವಾಗಿ ಅಧಿಕಗೊಳಿಸುವ ಗೋಜಿಗೆ ಎಂದಿಗೂ ಹೋಗುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಶ್ರೀರಾಮಕೃಷ್ಣ ಸಂಘದ ಕೇಂದ್ರೋಪಕೇಂದ್ರಗಳು ಯಾವ ಕೃತಕ ಪ್ರಚೋದನೆಯೂ ಇಲ್ಲದೆ, ಯಾವ ಲೌಕಿಕ ಪ್ರಯೋಜನದ ಉದ್ದೇಶವನ್ನೂ ವಲ್ಲದೆ ಸ್ವಾಭಾವಿಕವಾಗಿ ಸಂದೇಹ, ಭೀತಿ, ಘರ್ಷಣೆಗಳಿಗೆ ಒಂದಿನಿತೂ ಅವಕಾಶವಿಲ್ಲದಂತೆ ಮಾಡಿ ಮಲರಿ ಬಾಳುತ್ತಿವೆ, ಬದುಕನ್ನು ಬೆಳಗಿಸುತ್ತಿವೆ. ಶ್ರೀರಾಮಕೃಷ್ಣರ ಹೆಸರು ಜಗದ್ವ್ಯಾಪಿಯಾಗುವಂತೆಯೂ ಅವರ ಉಪದೇಶಾಮೃತ ಲೋಕದ ಹೃದಯಕ್ಕೆ ಪ್ರವಹಿಸುವಂತೆಯೂ ಮಾಡಿದ ಮಹಾ ವ್ಯಕ್ತಿಗಳಲ್ಲಿ ಇಬ್ಬರು ಕಲಶಪ್ರಾಯರಾಗಿದ್ದಾರೆ. ಅವರಲ್ಲಿ ಒಬ್ಬರು ವಿಖ್ಯಾತನಾಮರು, ಮತ್ತೊಬ್ಬರು ಅಜ್ಞಾತರು ಅಥವಾ ಅನಾಮರು. ಸ್ವಾಮಿ ವಿವೇಕಾನಂದ ಮತ್ತು ಆತನು ತನ್ನ ಪೂರ್ಣನಾಮದಿಂದ ಪ್ರಪಂಚದ ಸಂತೆ ಬಯಲಿಗೆ ಬರಲು ನಾಚಿ, ಹೇಸಿ, ಹೆದರಿ ಎಂಬ ಮೊದಲಕ್ಕರದಿಂದ ಮಾತ್ರ ತೆರೆಮರೆಯಿಂದ ಇಣುಕಿದ ಎಲೆಮರೆಯ ಮಿಣುಕು ಹೂ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ವಿಜಯಿಯಾದಂದು ಮೊದಲುಗೊಂಡು ಅವರು ಪರಂಧಾಮವನ್ನೈದುವವರೆಗೂ ದೇಶ ವಿದೇಶಗಳಲ್ಲಿ ಜನಾಂಗಗಳಲ್ಲಿ ಸಹಸ್ರಾರು ವೇದಿಕೆಗಳ ಮೇಲೆ ನಿಂತು ತಮ್ಮ ಅನನುಕರಣೀಯವಾದ ಧೀರವಾಣಿಯಿಂದಲೂ ಅನುಪಮ ತೇಜಸ್ಸಿನ ವ್ಯಕ್ತಿತ್ವದಿಂದಲೂ ಶ್ರೀ ಗುರುದೇವನ ಉದಾರ ದಿವ್ಯ ಸಮನ್ವಯ ಸಂದೇಶವನ್ನು ಜಗತ್ತಿಗೆ ಸಾರಿ ಶ್ರೀರಾಮಕೃಷ್ಣರ ನಾಮ ಸಿಂಹಾಸನ ದಶದಿಕ್ಕುಗಳಲ್ಲಿಯೂ ಸಂಸ್ಥಾಪಿತವಾಗುವಂತೆ ಪೀಠಿಕೆ ಹಾಕಿದರು. ಅವರು ತಾವೇ ಸ್ವತಃ ಬರೆದ ಬರವಣಿಗೆಯು, ಶಿಷ್ಯವರ್ಗದವರು ಬರೆದಿಟ್ಟುಕೊಂಡ ಅವರ ಮಾತುಕತೆ ಮತ್ತು ಸಂಭಾಷಣೆಗಳು ತರುವಾಯ ಮುದ್ರಿತವಾಗಿ ಹಲವಾರು ಮಹಾ ಹೊತ್ತಗೆಗಳ ರೂಪದಲ್ಲಿ ಹೊರಬಿದ್ದು ಕೋಟ್ಯಂತರ ಜನಗಳ ಹೃದಯ ಬುದ್ಧಿಗಳಿಗೆ ಪುಷ್ಟಿ, ಕಾಂತಿ, ಶಾಂತಿಗಳನ್ನು ದಾನ ಮಾಡಿವೆ ಮತ್ತು ಮಾಡುತ್ತಲೂ ಇವೆ. ಇಂಗ್ಲಿಷಿನಲ್ಲಿ ಮೊದಲು ಬೆಳಕು ಕಂಡ ಅವು ಪ್ರಪಂಚದ ಅನೇಕಾನೇಕ ಭಾಷೆಗಳಿಗೆ ಪರಿವರ್ತಿತವಾಗಿ ಈಗ ಸರ್ವ ಜಗತ್ತಿನ ಸ್ವತ್ತಾಗಿ ಪರಿಣಮಿಸಿವೆ. ಸ್ವಾಮಿ ವಿವೇಕಾನಂದರ ಸಿರಿಬಾಯಿಯಿಂದಲೇ ಪರಮಹಂಸರ ಜೀವನ ವಿಚಾರವನ್ನೆಲ್ಲ ಸಾಧ್ಯವಾದಷ್ಟು ಆಮೂಲಾಗ್ರವಾಗಿ ಕೇಳಿ ಅವರ ವಿಚಾರವಾಗಿ ಮೊದಲನೆಯ ಚಿಕ್ಕದಾದರೂ ಮಹತ್ತಾದ ಗ್ರಂಥವನ್ನು ಬರೆದವರೆಂದರೆ ಭಾರತೀಯ ತತ್ವಶಾಸ್ತ್ರಗಳನ್ನು ಪಾಶ್ಚಾತ್ಯರಿಗೆ ಪರಿಚಯ ಮಾಡಿಕೊಡುವುದರಲ್ಲಿಯೇ ತಮ್ಮ ಜೀವಮಾನವನ್ನೆಲ್ಲ ಕಳೆದ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು. ಅವರ ತರುವಾಯ ಬಹುವರ್ಷ ಕಳೆದ ಮೇಲೆ ಅವರಷ್ಟೇ ಪ್ರಸಿದ್ಧರೂ ಪ್ರಪಂಚದ ಸಾಹಿತ್ಯ ಲೋಕದಲ್ಲಿ ಒಂದು ಶಾಶ್ವತ ತಾರೆಯಾಗಿ ಪ್ರಕಾಶಿಸುತ್ತಿರುವವರೂ ಆದ ಫ್ರೆಂಚ್ ಸಾಧಕ ಸಾಹಿತಿ ಮತ್ತು ಮಹಾಜ್ಞಾನಿ ದಿವಂಗತ ರೋಮ್ಯಾನ್ ರೋಲ್ಯಾಂಡ್ ಅವರು ಶ್ರೀರಾಮಕೃಷ್ಣ ಮತ್ತು ಶ್ರೀ ಸ್ವಾಮಿ ವಿವೇಕಾನಂದ ಇವರಿಬ್ಬರ ಜೀವನ ಚರಿತ್ರೆಗಳನ್ನು ಅನ್ಯಾದೃಶವಾದ ವಿಶಾಲ ದೃಷ್ಟಿಯಿಂದಲೂ ವಿದ್ವತ್ತಿನಿಂದಲೂ ಬರೆದು ಜಗತ್ತನ್ನು ಬೆರಗುಗೊಳಿಸಿದರು. ಅದಕ್ಕೆ ಮೊದಲೇ ಭಾರತೀಯ ಭಾಷೆಗಳಲ್ಲಿ ಒಂದಾಗಿರುವ ಬಂಗಾಳಿಯಲ್ಲಿ
ಪರಮಹಂಸರ ಅಂತರಂಗ ಶಿಷ್ಯರಲ್ಲಿ ಅಗ್ರಗಣ್ಯರೆಂದು ಪರಿಗಣಿತರಾಗಿದ್ದ ಶ್ರೀಮತ್ ಸ್ವಾಮಿ ಶಾರದಾನಂದರು ಶ್ರೀರಾಮಕೃಷ್ಣ ಲೀಲಾಪ್ರಸಂಗ ಎಂಬ ಅದ್ಭುತ ಗ್ರಂಥವೊಂದನ್ನು ಪೌರಾಣಿಕ ಪ್ರಮಾಣದಲ್ಲೇ ಬರೆದು ತಮ್ಮ ಗುರುವಿನ ಜೀವನದ ನಿಕಟ ಪರಿಚಯವನ್ನು ಲೋಕಕ್ಕೆ ಮಾಡಿಕೊಟ್ಟರು. ಆದರೆ ಎಲ್ಲಕ್ಕೂ ಮೊದಲಾಗಿ, ಎಲ್ಲಕ್ಕೂ ಮಿಗಿಲಾಗಿ, ಎಲ್ಲರಿಗಿಂತಲೂ ಹಿರಿದಾಗಿ, ಇತರರಾರಿಂದಲೂ ಸಾಧ್ಯವಿಲ್ಲದಷ್ಟು ವಿವರವಾಗಿ ಬರೆದ, ಇತರರೆಲ್ಲರಿಗೂ ಮೂಲಾಧಾರ ಗ್ರಂಥವಾಗುವಂತೆ ಸಕಲ ವಿಷಯ ಸವಿಸ್ತಾರವಾಗಿ, ಹಿಂದಿಲ್ಲ ಮುಂದೆ ಬರುವುದಿಲ್ಲ ಎಂಬಂತೆ ಆಶ್ಚರ್ಯಕರವಾಗಿ, ಪಂಡಿತ ಪಾಮರ ಸರ್ವ ಸುಲಭ ಸರಸವಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಸ್ವಂತ ಸಹಜ ದಿವ್ಯವಾಣಿಯೇ ಲೋಕ ಕಲ್ಯಾಣಾರ್ಥವಾಗಿ ಮೂರ್ತಿಮತ್ತಾಗಿರುವಂತೆ ಅವರ ವಚನ ವೇದವನ್ನು ಲೋಕಕ್ಕೆ ಅನುಗ್ರಹಿಸಿದವರೆಂದರೆ ಕಥಾಮೃತ ಕರ್ತೃ ಶ್ರೀ ಮ ಅವರಿಗೆ ತಾನು ಯಾವ ಪ್ರಮಾಣದಲ್ಲಿ ಋಣಿಯಾಗಿದ್ದೇನೆ ಎಂಬುದನ್ನು ಇನ್ನೂ ಜಗತ್ತಿಗೆ ಪೂರ್ಣವಾಗಿ ಅರಿವಾಗಿಲ್ಲ. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಮಹಾಸಂಘದ ಸಂಸ್ಥಾಪನೆ ಮಾಡಿದುದಕ್ಕೆ ಸಮಸಂವಾದಿಯಾಗಿ ಹೆಗಲೆಣೆಯಾಗಿ ನಿಲ್ಲುತ್ತದೆ ಅವರ ಶ್ರೀರಾಮಕೃಷ್ಣ ವಚನವೇದ ಮೇರು ಕೃತಿ. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಚಿರಸ್ಥಾಯಿ ಎಂದಾದರೂ ಹೇಳಬಹುದು. ಒಮ್ಮೆ ಬೇಲೂರು ಮಠದ ಒಂದು ಮರದಡಿಯಲ್ಲಿ ಅಡ್ಡಾಡುತ್ತಿದ್ದಾಗ ಸ್ವಾಮಿ ವಿವೇಕಾನಂದರು ಹೇಳಿದರಂತೆ, ಇಂದು ಇಲ್ಲಿ ಸ್ಥಾಪಿತವಾದ ಈ ಸಂಘರೂಪದ ಶಕ್ತಿ ಇನ್ನು 500 ವರ್ಷಗಳವರೆಗೂ ಚ್ಯುತಿ ಇಲ್ಲದೆ ಅವ್ಯಾಹತವಾಗಿ ಮುಂದುವರಿಯುತ್ತದೆ ಎಂದು. ಅದು 1500 ಆಗಬೇಕು. ನಮಗನಿಸುತ್ತದೆ ಅವರ ಈ ಮೇರು ಕೃತಿ ಮನುಷ್ಯತ್ವವಿರುವವರೆಗೆ, ಅದು ದೇವತ್ವವನ್ನು ಬಯಸುತ್ತಿರುವವರೆಗೆ ಚಿರಸ್ಥಾಯಿಯಾಗಿ ಜೀವಂತ ಶಕ್ತಿಯಾಗಿ ಇರುತ್ತದೆ ಎಂದು. ಕಟ್ಟಡ ಸಂಸ್ಥೆಗಳು ಕಾಲವಶವಾಗಿ ಗತಿಸಬಹುದು, ಸರಸ್ವತಿ ಅಮರೆ. ಈಗೀಗ ಜಗತ್ಪ್ರಸಿದ್ಧವಾಗುತ್ತಿರುವ ಅವರ ನಿಜವಾದ ಹೆಸರು ಮಹೇಂದ್ರನಾಥ ಗುಪ್ತ. ಬಂಗಾಳಿಗಳಿಗೆ ಮಾಸ್ಟರ್ ಮಹಾಶಯ ಎಂಬ ನೆಚ್ಚಿನ ನಾಮಾಂಕಿತದಿಂದ ನಿತ್ಯ ಪರಿಚಿತರಾಗಿದ್ದಾರೆ. ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ನವೀನ ರೀತಿಯ ಇಂಗ್ಲಿಷ್ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾಗಿ ಅಂದಿನ ಅಂತಹ ಎಲ್ಲ ತರುಣರಂತೆ ಬ್ರಾಹ್ಮ ಸಮಾಜಕ್ಕೆ ಸೇರಿದವರಾಗಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಧ್ಯಾಪಕ ವೃತ್ತಿಯಲ್ಲಿದ್ದರು. ಇಂಗ್ಲಿಷ್ ವಿದ್ಯಾಭ್ಯಾಸ ಪದ್ಧತಿಯಿಂದ ಭಾರತೀಯ ತರುಣರ ಮೇಲೆ ಆದ ಎಲ್ಲ ಸತ್ ಮತ್ತು ದುಷ್ಪರಿಣಾಮಗಳಿಗೆ ಅವರೇನೂ ಹೊರತಾಗಿರಲಿಲ್ಲ. ಯಾವ ಅಗೋಚರ ದಿವ್ಯ ಶಕ್ತಿ ನರೇಂದ್ರನಾಥನನ್ನು ದಕ್ಷಿಣೇಶ್ವರದ ಭವತಾರಣಿಯ ಭಕ್ತವರೆಣ್ಯನೆಡೆಗೆ ಸೆಳೆಯಿತೋ, ಅದೇ ಶಕ್ತಿ ಮಹೇಂದ್ರನಾಥ ಗುಪ್ತನನ್ನು ತನ್ನ ಕಡೆಗೆ ಆಕರ್ಷಿಸಿತು. ನರೇಂದ್ರ ಮತ್ತು ಶ್ರೀರಾಮಕೃಷ್ಣರ ಮೊದಲ ಸಂದರ್ಶನ ಸಂದರ್ಭಗಳಲ್ಲಿ ನಮಗೆ ಗೋಚರವಾಗುವ ಅದ್ಭುತ ನಾಟಕೀಯತೆ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರನ್ನು ಸಂದರ್ಶಿಸಿದ ಪ್ರಥಮದಲ್ಲಿ ನಮಗೆ ಕಾಣಿಸುವುದಿಲ್ಲ. ಆದರೆ ತನ್ನ ದಿನಚರಿಯಾದ ಕಥಾಮೃತದಲ್ಲಿ ಲೋಕಕ್ಕೆ ಕೊಟ್ಟಿರುವ ಆ ಸಂದರ್ಶನ ಕಥನವನ್ನು ಸುಸೂಕ್ಷ್ಮವಾಗಿ ಅವಲೋಕಿಸುವ ಯಾರಿಗಾದರೂ ಹೊಳೆಯುತ್ತದೆ, ನರೇಂದ್ರನಿಗಾಗಿ ಅವರು ಹಾತೊರೆದು ಕಾಯುತ್ತಿದ್ದಂತೆ ಮಾಸ್ಟರ್ ಮಹಾಶಯನನ್ನು ನಿರೀಕ್ಷಿಸುತ್ತಿದ್ದರು ಎಂದು. ತಮ್ಮ ಸಂದೇಶವನ್ನು ದಿಂಡಿಮ ಸದೃಶ ಕಂಠದಿಂದ ದಶದಿಕ್ಕುಗಳಿಗೂ ಪ್ರತಿಧ್ವನಿಸುವಂತೆ ಡಂಗುರ ಹೊಯ್ದು ಸಾರಿ ಆಲಿಸಿದವರನ್ನು ತನ್ನ ಭವ್ಯ ವ್ಯಕ್ತಿತ್ವದಿಂದ ಅಪ್ಪಳಿಸುವ ಕಾರ್ಯಕ್ಕೆ ನರೇಂದ್ರನು ಅವಶ್ಯಕವಾಗಿದ್ದಂತೆ ಆ ಲೋಕ ಪರಿವರ್ತನಕರವಾದ ದಿವ್ಯ ಸಂದೇಶವನ್ನು ತಮ್ಮ ಸ್ವಂತ ವಾಣಿಯಲ್ಲಿಯೇ ಹಿಡಿದಿಟ್ಟು ಅದರ ವಿವರವನ್ನು ಸ್ತರವಾಗಿ ಚಿತ್ರಿಸಿ ಗುರುದೇವನ ದೈನಂದಿನ ಗುರು ಲಘು ಮಿಶ್ರಿತ ಮನೋವಾಕ್ಕಾಯ ವ್ಯಾಪಾರಗಳನ್ನೆಲ್ಲ ತನ್ನ ನೆನಹಿನ ತೊಟ್ಟಿಲಲ್ಲಿ ಲಾಲಿಸಿ ಪಾಲಿಸಿ ಅಪಚಾರವಾಗದಂತೆ ಪೊರೆದು ಸದ್ದುಗದ್ದಲವಿಲ್ಲದೆ ಆಟೋಪ ಅಟ್ಟಹಾಸಗಳಿಲ್ಲದೆ ಲೋಕ ಶಿಶು ಹೃದಯಕ್ಕೆ ಅಮೃತ ಸ್ತನ್ಯವೀಯುವ ದೀನ ದಿವ್ಯ ಮಹತ್ತರ ಕಾರ್ಯಕ್ಕೆ ಮಹೇಂದ್ರನಾಥನಂತವರ ಅವಶ್ಯಕತೆಯೂ ಅತ್ಯಂತ ಅನಿವಾರ್ಯವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಅಷ್ಟೇ ಅಲ್ಲ, ವಚನವೇದದ ನಾನಾ ಭಾಗಗಳಲ್ಲಿ ಮಾಸ್ಟರ್ ಮಹಾಶಯನ ವಿಚಾರವಾಗಿ ಶ್ರೀ ಗುರು
ಆತನ ಜನ್ಮಾಂತರ ವಿಷಯಗಳನ್ನು ಸೂಚಿಸುತ್ತಾರೆ. ಈ ಯುಗದ ಭಗವದ್ವಾಣಿಯನ್ನು ಬರೆದಿರುವುದಕ್ಕಾಗಿಯೇ ಯುಗಾವತಾರನು ತನ್ನ ದಿವ್ಯ ಕರ್ಣಿಕನನ್ನು ಮಹೇಂದ್ರ ಗುಪ್ತನನ್ನಾಗಿ ಕರೆದಿದ್ದನು ಎಂಬುದು ಅಲ್ಲಲ್ಲಿ ಧ್ವನಿತವಾಗುತ್ತದೆ. ಮಹೇಂದ್ರನು ತನ್ನ ಹೆಸರಿಗೆ ತಕ್ಕಂತೆಯೇ ಗುಪ್ತನಾಗಿ ಇದ್ದುಕೊಂಡು ಗುಪ್ತ ರೀತಿಯಲ್ಲಿಯೇ ಎಲ್ಲವನ್ನೂ ಬರೆದಿಟ್ಟುಕೊಂಡು ಯಾವುದಕ್ಕಾಗಿ ತಾನು ಅವತಾರದೊಡನೆ ಅವತರಿಸಿದ್ದನೋ ಅದನ್ನು ಸಂಪೂರ್ಣವಾಗಿ ಸಾರ್ಥಕಗೊಳಿಸಿ ಕೃತಕೃತ್ಯನಾಗಿ ಭೂರಂಗ ತ್ಯಾಗ ಮಾಡಿದ್ದಾನೆ. ಆತನಿಗೆ ನಾವೆಷ್ಟು ಋಣಿ ಎಂಬುದನ್ನು ಹೇಳಿ ಪೂರೈಸಲಾದೀತೆ. ಶ್ರೀರಾಮಕೃಷ್ಣ ವಚನ ವೇದವೆಂದರೆ ಅದೊಂದು ಕರತಲ ದೇವಸ್ಥಾನ, ಕರತಲ ತಪೋರಂಗ, ಕರತಲ ಪುಣ್ಯಕ್ಷೇತ್ರ. ಆದರೆ ದೇವಸ್ಥಾನ ಪುಣ್ಯಕ್ಷೇತ್ರಗಳಂತೆ ತಾನೆಂದಿಗೂ ಕಲುಷಿತವಾಗುವ ಸಂಭವವಿಲ್ಲ, ಶಿಥಿಲವಾಗುವ ಸಂಭವವಿಲ್ಲ. ಯಾವ ಮನೆಯಲ್ಲಿ ಈ ವಚನವೇದವಿರುತ್ತದೆಯೋ ಅದು ಮಂದಿರವಾಗಿರುತ್ತದೆ. ಯಾರ ಕೈ ಇದನ್ನು ಹಿಡಿದಿರುತ್ತದೆಯೋ ಅದು ಭಗವಂತನ ಪಾದಾರವಂದವನ್ನೇ ಧರಿಸಿರುತ್ತದೆ. ಯಾರ ಜಿಹ್ವೆ ಇದನ್ನು ಪಡಿಸುತ್ತದೆಯೋ ಅದು ಅಮೃತವನ್ನೇ ಎಂಟುತ್ತಿರುತ್ತದೆ. ಇದು ಆನಂದದ ಆಗರ, ಶಾಂತಿಯ ಸಾಗರ, ದಿವ್ಯ ಜ್ಞಾನದ ಓಗರ. ಕಷ್ಟದ ಸಮಯದಲ್ಲಿ ಧೈರ್ಯವೀಯುವ ಸುಖ, ಸುಖದ ಸಮಯದಲ್ಲಿ ಸಮರ್ಪಣ ಭಾವವಿತ್ತು ವಿನಯ ಭಕ್ತಿಗಳನ್ನು ಪ್ರಚೋದಿಸುವ ಗುರು, ಕತ್ತಲಲ್ಲಿ ದೀಪ, ದಾರಿಗೆ ಊರಿಗೋಲು, ದಿಕ್ಕುಗೆಡದಂತೆ ಗುರಿದೋರುವ ಧ್ರುವತಾರೆ. ಇಲ್ಲಿ ವೇದ ವೇದಾಂತ ದರ್ಶನಾದಿ ಸರ್ವಸಾರವಿದೆ. ಓದು ಬರುವ ಅತ್ಯಂತ ಸಾಮಾನ್ಯನೂ ಇದನ್ನು ಓದಿದ ಮೇಲೆ ಯಾವ ಪಂಡಿತನಿಗೂ ಕರುಪುವ ಅವಶ್ಯಕತೆ ಇಲ್ಲ. ಯಾವ ವಿದ್ವತ್ಪೂರ್ಣವಾದ ತತ್ವಜ್ಞಾನಿಗೂ ಕೀಳೆಂದು ನಾಚಬೇಕಾಗಿಲ್ಲ. ಅದಕ್ಕೆ ಬದಲು ಭಗವಂತನ ಕೃಪೆಯಿಂದ ತನಗಿಂತಲೂ ಧನ್ಯರಿಲ್ಲ ಎಂದರಿತು ನಿರ್ಮಮನಾಗುತ್ತಾನೆ, ಶಾಂತನಾಗುತ್ತಾನೆ, ಪೂರ್ಣನಾಗುತ್ತಾನೆ. ಆತನಿಗೆ ಗಗನದ ವೈಶಾಲ್ಯ, ಹೈಮಾಚಲದ ಔನ್ನತ್ಯ, ಅಂಬುದಿಯ ಗಂಭೀರ ಗಾಂಭೀರ್ಯ ಎಲ್ಲವೂ ಸಿದ್ಧಿಸುತ್ತದೆ. ಇಷ್ಟು ಸರ್ವಜನ ಸಾಮಾನ್ಯ ರೂಪದಲ್ಲಿ, ಇಷ್ಟು ಸರ್ವ ಸುಲಭ ರೂಪದಲ್ಲಿ ಭಗವಂತ ಎಂದೂ ಅವತರಿಸಿರಲಿಲ್ಲ. ಭಗವದ್ವಾಣಿ ತಾನೆಂದೂ ಕೃತಿಗೊಂಡಿರಲಿಲ್ಲ. ಅವರ ಈ ಅಮರ ಕೃತಿ, ಮಹತ್ಕೃತಿ, ಕಥಾಮೃತ ಈಗಾಗಲೇ ಅನೇಕ ಭಾಷೆಗಳಲ್ಲಿ ಪರಿವರ್ತನೆಗೊಂಡಿದೆ, ಕೊಳ್ಳುತ್ತಿದೆ. ಸ್ವಾಮಿ ನಿಖಿಲಾನಂದರಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರವಾಗಿ ಅಮೆರಿಕದಲ್ಲಿ ಮೊದಲು ಪ್ರಕಟವಾಗಿ ದಿ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಎಂಬ ಹೆಸರಿನಿಂದ ಜಗತ್ ಪ್ರಸಿದ್ಧವೂ ಪ್ರಿಯವೂ ಆಗಿದೆ. ಅಸಂಖ್ಯಾತ ವಿದೇಶೀಯ ಜೀವಗಳು ಆ ಭಾಷೆಯಲ್ಲಿ ಅದನ್ನು ಓದಿ ಧನ್ಯರಾಗುತ್ತಿದ್ದಾರೆ. ವಿಚಾರವಾದಿಗಳು, ಕವಿಗಳು, ಮೇಧಾವಿಗಳು, ತತ್ವಜ್ಞರು, ದೇಶ ಪಕ್ಷ ಪಂಥವಾದ ಮತ ಯಾವ ಭೇದವೂ ಇಲ್ಲದೆ ಭಾರತದ ಈ ಭಾಗೀರಥಿಯ ತೀರ್ಥಕ್ಕೆ ಪುಣ್ಯ ಸ್ನಾನಗೈಯಲು ಬರತೊಡಗಿದ್ದಾರೆ. ಆ ಆಧ್ಯಾತ್ಮ ಸಾಹಸದಲ್ಲಿ ಕನ್ನಡಿಗರೂ ಹಿಂದುಳಿದಿಲ್ಲ. ಅವರ ಗ್ರಂಥದ ಪೂರ್ವ ಭಾಗದ ಕನ್ನಡ ಭಾಷಾಂತರ ಶ್ರೀರಾಮಕೃಷ್ಣ ವಚನಾಮೃತ ಎಂಬ ಅಂಕಿತದಿಂದ ಅನೇಕ ವರ್ಷಗಳ ಹಿಂದೆಯೇ ಬೆಂಗಳೂರು ಶ್ರೀರಾಮಕೃಷ್ಣ ಆಶ್ರಮದಿಂದ ಪ್ರಕಟಗೊಂಡಿತು. ಆದರೆ ಆ ಭಾಷಾಂತರ ನಾವು ಅಪೇಕ್ಷಿಸುವಷ್ಟು ಸಮರ್ಪಕವಾಗಿತ್ತೆಂದು ಹೇಳುವಂತಿಲ್ಲ. ಮಾಸ್ಟರ್ ಮಹಾಶಯನು ಶ್ರೀರಾಮಕೃಷ್ಣರ ಬಾಯಿಯಿಂದ ಬಂದ ಮಾತುಗಳನ್ನು ಮಾತಾಡಿದಂತೆಯೇ ಬರೆದಿಟ್ಟಿದ್ದಾನೆ ಬಂಗಾಳಿಯಲ್ಲಿ. ಸಂವಾದವನ್ನು ನಿರ್ವಹಿಸುವಾಗ ಅಲ್ಲಿ ಗ್ರಂಥ ಭಾಷೆಯ ಪ್ರಯೋಗವೇ ಇಲ್ಲ. ಗ್ರಾಮ್ಯ ಪ್ರಯೋಗಗಳು ಯಥೇಚ್ಛವಾಗಿ ಇವೆ. ಬರವಣಿಗೆಯ ಕೃತಕತೆ ಒಂದಿನಿತೂ ಇಲ್ಲ. ಓದುಗನಿಗೆ ಶ್ರೀರಾಮಕೃಷ್ಣರ ಸಾಮೀಪ್ಯದಲ್ಲಿಯೇ ಕುಳಿತು ಅವರ ಬಾಯಿಯಿಂದ ಬರುವ ಮಾತನ್ನು ಕೇಳುತ್ತಿರುವಂತೆ ಅನುಭವವಾಗುತ್ತದೆ. ಅತ್ಯಂತ ಗಹನವಾದ ಆಧ್ಯಾತ್ಮಿಕ ವಿಚಾರಗಳ ಮಧ್ಯೆ ಮಧ್ಯೆ ಅಳ್ಳೆ ಬಿರಿಯ ನಗುವಂತಹ ಪರಿಹಾಸದ ಮತ್ತು ವಿನೋದದ ಪ್ರಸಂಗಗಳು ತಿಳಿಯಾದ ಆಡು ಮಾತಿನಲ್ಲಿಯೇ ಹೊಳೆಯುತ್ತವೆ. ಆದ್ದರಿಂದ ಈಗಿನ ಈ ಭಾಷಾಂತರದಲ್ಲಿ ಮೂಲದ ಆ ಸಹಜತೆ, ಸರಳತೆಗಳನ್ನು ಅನುಸರಿಸುವ ಉದ್ದೇಶದಿಂದ ಭಾಷೆಯನ್ನು ಆದಷ್ಟು ಮಟ್ಟಿಗೆ ಗ್ರಂಥ ಭಾಷೆಯಾಗದಂತೆ ನೋಡಿಕೊಂಡು ಆಡುಮಾತಿನ ಶೈಲಿಯನ್ನೇ ಬಳಸಿಕೊಂಡಿದೆ. ಈ ಭಾಷಾಂತರಕ್ಕೆ ಶ್ರೀರಾಮಕೃಷ್ಣ ವಚನವೇದ ಎಂದು ಹೆಸರಿಟ್ಟಿದೆ. ಅದಕ್ಕೆ ಈ ಮುನ್ನುಡಿಕಾರನೇ ಬಹುಮಟ್ಟಿಗೆ ಕಾರಣವಾಗಿರುವುದರಿಂದ ಅದರ ಪರವಾಗಿ ಎರಡು ಮಾತು ಹೇಳಬೇಕಾಗಿದೆ.
ವೇದ ಎಂದರೆ ನಿತ್ಯ ಜ್ಞಾನ, ಅದು ಸನಾತನ, ಅದು ಅಪೌರುಷೇಯ. ಅಂದರೆ ಯಾವ ಮಾನವ ವ್ಯಕ್ತಿಯಿಂದಲೂ ಹುಟ್ಟಿ ಬಂದುದಲ್ಲ. ಮನುಷ್ಯತ್ವ ಹುಟ್ಟುವುದಕ್ಕೆ ಮೊದಲೂ ಅದು ಇತ್ತು, ಮನುಷ್ಯತ್ವ ಹೋದ ಮೇಲೆಯೂ ಅದು ಇರುತ್ತದೆ. ಅಂದರೆ ಲೋಕಕ್ಕೆ ಪೂರ್ವದಲ್ಲಿಯೂ ಇತ್ತು, ಲೋಕದ ಅನಂತರವೂ ಇರುತ್ತದೆ. ವೇದ ಲೋಕಕ್ಕೆ ಅವತರಿಸುವಾಗ ಯಾವನಾದರೊಬ್ಬ ಮನುಷ್ಯ ಪಾತ್ರದ ಮೂಲಕವಾಗಿಯೇ ಹೊಮ್ಮುತ್ತದೆ. ಅಂತಹ ಮನುಷ್ಯ ನೀರನ್ನು ಹರಿಯಿಸುವ ಒದಗಿಯೇ ಹೊರತು ಅದನ್ನು ಸೃಷ್ಟಿಸುವವನಲ್ಲ. ಅವನು ಪ್ರಣಾಳಿಕಾ ರೂಪ ಮಾತ್ರ. ಅಂತಹವನನ್ನು ಋಷಿ, ಕವಿ, ದ್ರಷ್ಟಾರ ಎಂದೆಲ್ಲ ಕರೆಯುತ್ತೇವೆ. ಆ ದೃಷ್ಟಿಯಿಂದ ವೇದ ಎಂಬುದು ಎಂದೋ ಮುಗಿದ ಒಂದು ಗ್ರಂಥದ ಅಥವಾ ಗ್ರಂಥ ರಾಶಿಯ ಹೆಸರಲ್ಲ. ವೇದದ ಮಹಾಗ್ರಂಥಕ್ಕೆ ಕಾಲ ಕಾಲಕ್ಕೂ ಯುಗ ಯುಗಕ್ಕೂ ಹೊಸ ಹೊಸ ಅಧ್ಯಾಯಗಳು, ಪ್ರಕರಣಗಳು ಸೇರುತ್ತಲೇ ಹೋಗುತ್ತವೆ. ಅವುಗಳಲ್ಲಿ ಆಧುನಿಕ ವಿಜ್ಞಾನ ಶಾಸ್ತ್ರಗಳಿಗೂ ಗೌರವ ಸ್ಥಾನವಿದೆ. ನಮ್ಮ ಅನುಭವಗಳು ವಿಸ್ತರಿಸಿದಂತೆಲ್ಲ, ಹೊಸ ಹೊಸ ಸಾಕ್ಷಾತ್ಕಾರಗಳು, ಸಿದ್ಧಿಗಳು ಮೈದೋರಿದಂತೆಲ್ಲ ವೇದವು ವಿಸ್ತರಣಗೊಳ್ಳುತ್ತದೆ. ಸದ್ಯಕ್ಕೆ ಅತೀತವಾಗಿರುವ ವೇದದ ವಿರಾಟ್ ಜಗತ್ತಿನಲ್ಲಿ ಲೋಕಕ್ಕೆ ಇಳಿಯಬಹುದಾದ, ಇಳಿಯಲಿರುವ ಮತ್ತು ಇಳಿಯಲೇಬೇಕಾಗಿರುವ ಇನ್ನೆಷ್ಟೆಷ್ಟು ವಿಸ್ಮಯಗಳು, ಅದ್ಭುತಗಳು, ಆಶ್ಚರ್ಯಗಳು ಕಾಲದಬ್ಧಿಯನ್ನು ಕಾಯುತ್ತಿವೆಯೋ ಹೇಳಬಲ್ಲವರಾರು. ಸೂಕ್ಷ್ಮವಾದ ಆಧ್ಯಾತ್ಮಿಕ ಅನುಭವ ಜಗತ್ತಿನ ಮಾತಂತಿರಲಿ, ನಮ್ಮ ನಕ್ಷತ್ರ ನಿಹಾರಿಕಾಮಯವಾದ ಈ ಸ್ಥೂಲ ಜಗತ್ತಿನಲ್ಲಿಯೇ ನಮ್ಮ ವಿಜ್ಞಾನ ಊಹಿಸದಿದ್ದ ಅಘಟನೆಗಳು ಘಟಿಸುತ್ತಿವೆ ಎಂಬುದನ್ನು ನಮ್ಮ ಕಣ್ಮುಂದೆಯೇ ಕಾಣುತ್ತಿದ್ದೇವೆ. ಫ್ಲೈಯಿಂಗ್ ಸಾಸರ್ಸ್ ಫ್ರಮ್ ಔಟರ್ ಸ್ಪೇಸ್, ಫ್ಲೈಯಿಂಗ್ ಸಾಸರ್ಸ್ ಹ್ಯಾವ್ ಲ್ಯಾಂಡೆಡ್, ಫ್ಲೈಯಿಂಗ್ ಸಾಸರ್ ಫ್ರಮ್ ಮಾರ್ಸ್ ಎಂಬ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವುದನ್ನು ನಂಬಲರ್ಹರು, ಸಮರ್ಥ ವೀಕ್ಷಕರು ಆದ ವಿವಿಧ ಸಾಕ್ಷಿಗಳ ಹೇಳಿಕೆಗಳು ಪ್ರಪಂಚದ ನಾನಾ ಭಾಗದ ಪತ್ರಿಕೆಗಳಲ್ಲಿ ವರದಿಯಾಗಿರುವುದನ್ನು ಗಮನಿಸಿದರೆ ನಮ್ಮ ಆಶ್ಚರ್ಯಕ್ಕೆ ಏನೇನು ಆಹಾರಗಳನ್ನು ಒದಗಿಸುತ್ತಾರೋ ಈ ವ್ಯೋಮಾಂತರ ವಿಯದ್ಯಾನಗಳಲ್ಲಿ ಇರಬಹುದಾದ ಅತಿಥಿ ಮಹನೀಯರು ಹೇಳಬಲ್ಲವರಾರು. ಅಂತೂ ಸದ್ಯಕ್ಕೆ ಅತೀತವಾಗಿರುವ ವೇದ ಅನಂತವಾಗಿರುವುದರಿಂದ ಲೋಕಕ್ಕೆ ಇಳಿಯುವ ನಮ್ಮ ವೇದವು ಕೊನೆಯಿಲ್ಲದೆ ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ. ಶ್ರೀರಾಮಕೃಷ್ಣರಂತಹ ಸಿದ್ಧ ಪುರುಷನ, ಮಹರ್ಷಿಯ, ದ್ರಷ್ಟಾರನ, ಅವತಾರ ವರಿಷ್ಠನ ವಾಕ್ಶ್ರೀಯನ್ನು ವಚನ ವೇದ ಎಂದು ಕರೆಯುವುದರಲ್ಲಿ ಅನೌಚಿತವೆಲ್ಲಿ ಬಂತು? ಈ ವಚನ ವೇದಗಳೂ ಮಾಡದ ಕೆಲಸವನ್ನು ಮಾಡುತ್ತವೆ. ಈ ವಚನ ವೇದಗಳು ಹೊಗಲಾರದ, ಪ್ರವೇಶಿಸಲಾರದ, ಬಹುಶಃ ಕೆಲವರ ದೃಷ್ಟಿಯಲ್ಲಿ ಹೋಗಬಾರದ ಮೂಲೆ ಮೂಲೆಗಳನ್ನು ಪ್ರವೇಶಿಸಿ ಜ್ಯೋತಿರ್ದಾನ ಮಾಡುತ್ತದೆ. ಈ ವಚನ ಅಂಧಶ್ರದ್ಧೆಯ ಮೂಢಾಚಾರದ ಜನಜಂಗುಳಿಯನ್ನು ಪುರೋಹಿತ ನಖಪಂಚರದಿಂದ ಪಾರು ಮಾಡಿ ಅವರ ಧರ್ಮ ದಾಸ್ಯ ದೈನ್ಯಗಳನ್ನು ಪರಿಹರಿಸಿ ಅವರನ್ನು ಮನುಷ್ಯರನ್ನಾಗಿ ಮಾಡುತ್ತದೆ. ಈ ವಚನ ಪ್ರಜ್ಞಾಪರಾಧಜನ್ಯವಾದ ಭಯಭೀತಿಗಳಿಂದಲೂ ನೀಚೋಹಂ ಉಚ್ಚೋಹಂ ಮನೋಜಟಿಲಗಳಿಂದಲೂ ನಮ್ಮನ್ನು ಉದ್ಧರಿಸಿ ಉದಾರ ಧೀರರನ್ನಾಗಿ ಮಾಡಿ ಸಂರಕ್ಷಿಸುತ್ತದೆ, ಜೀವನ್ಮುಕ್ತಿಗೆ ನಡೆಸುತ್ತದೆ. ಸ್ವತಂತ್ರ ಭಾರತವನ್ನು ನಮ್ಮ ರಾಜ್ಯಾಂಗ ಸೆಕ್ಯುಲರ್ ರಾಜ್ಯ ಎಂದು ಕರೆದಿದೆ. ಸೆಕ್ಯುಲರ್ ಎಂದರೆ ಧಾರ್ಮಿಕವಲ್ಲದ, ಮತ ದೂರವಾದ, ಲೌಕಿಕ, ಲೋಕಾಯತ ಎಂದು ಅರ್ಥವಾಗುತ್ತದೆ. ಯಾವ ಭರತ ಖಂಡವನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಪುಣ್ಯಭೂಮಿ ಎಂದು ಕರೆದರೋ, ಯಾವುದರ ವಿಶೇಷ ಪ್ರಜ್ಞೆ, ವಿಶೇಷ ಪ್ರತಿಭೆ, ಕರ್ತವ್ಯ, ಸ್ವಭಾವ, ಸ್ವಧರ್ಮ ಸರ್ವವೂ ಧಾರ್ಮಿಕದಲ್ಲಿ ಮಾತ್ರವೇ ನಿಷ್ಠವಾಗಿದೆ ಎಂದು ಸ್ವಾಮಿ ವಿವೇಕಾನಂದರು ಸಾರಿದರೋ, ಯಾವುದರ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದ ಸ್ವಾತಂತ್ರ್ಯ ಶಿಲ್ಪಿ ಮಹಾತ್ಮ ಗಾಂಧೀಜಿಯ ನಡೆ, ನುಡಿ, ಉಸಿರು ಎಲ್ಲವೂ ಭಗವದ್ ಅಭಿಮುಖವಾದ ದಿವ್ಯ ಧರ್ಮದಲ್ಲಿಯೇ ಸಮರ್ಪಿತವಾಗಿದೀತೋ ಆ ಭೂಭಾಗವನ್ನು ಧಾರ್ಮಿಕವಲ್ಲದ, ಮತ ದೂರವಾದ, ಲೌಕಿಕ, ಲೋಕಾಯುತ, ಸೆಕ್ಯುಲರ್ ಎಂದು ಕರೆದರೆ ಏನರ್ಥವಾಗುತ್ತದೆ? ಹಿಮಾಲಯವನ್ನಾದರೂ ಎತ್ತಿ ಬೇರೆ ದಿಕ್ಕಿಗೆ ಸಾಗಿಸಬಹುದೋ ಏನೋ, ಅಣುಶಕ್ತಿಯ ಪ್ರಯೋಗದಿಂದ ಸಮತಲ ಮಾಡಬಹುದೋ ಏನೋ. ಆದರೆ ಭಾರತೀಯ ಸಂಸ್ಕೃತಿಯ ಈ ಆಧ್ಯಾತ್ಮಿಕ ಲಕ್ಷಣವನ್ನು ಮಾತ್ರ ಮಾರ್ಪಡಿಸಲು ಎಂದಿಗೂ ಸಾಧ್ಯವಿಲ್ಲ. ಹಾಗೆ ಮಾಡುವುದು ರಾಜ್ಯಾಂಗ ಉದ್ದೇಶವಲ್ಲ. ರಾಜ್ಯಾಂಗ ಸೆಕ್ಯುಲರ್ ಎಂದು ಕರೆದುದರ ಉದ್ದೇಶ ಆಡಳಿತ ಸಮನ್ವಯ ದೃಷ್ಟಿಯನ್ನು, ಮತೀಯ ನಿಷ್ಪಕ್ಷಪಾತವನ್ನು,
ಎಲ್ಲ ಮತದವರಿಗೂ ಸರ್ವ ಸಮಾನವಾದ ಹಕ್ಕು ಬಾಧ್ಯತೆ ಹೊಣೆ ಉಂಟು ಎಂಬುದನ್ನು ಸಾರುವುದೇ ವಿನ ಯಾವ ಆಸ್ತಿಕ ನಾಸ್ತಿಕ ಸಿದ್ಧಾಂತಗಳನ್ನು ಸಂಸ್ಥಾಪಿಸುವುದೂ ಅಲ್ಲ, ಉತ್ಪಾಟಿಸುವುದೂ ಅಲ್ಲ. ಅಂದರೆ ನಮ್ಮ ರಾಷ್ಟ್ರದ ಆಡಳಿತ ಈ ಲಕ್ಷಣವನ್ನು ಸರಿಯಾದ ಮಾತಿನಲ್ಲಿ ವರ್ಣಿಸುವುದಾದರೆ ಸಮನ್ವಯ ರಾಷ್ಟ್ರ ಎಂದು ಕರೆಯಬೇಕಾಗುತ್ತದೆ. ಅಂತಹ ಸಮನ್ವಯ ರಾಷ್ಟ್ರಕ್ಕೆ ಅತ್ಯಂತ ಅವಶ್ಯಕವಾಗಿರುವ ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಈ ಯುಗದಲ್ಲಿ ಸ್ವಾತಂತ್ರ್ಯೋದಯಕ್ಕೆ ಬಹುಪೂರ್ವದಲ್ಲಿಯೇ ಸ್ಪಷ್ಟವಾಗಿ ಅನುಭವಪೂರ್ವಕವಾಗಿ ಸರ್ವಜನ ಸುಲಭಗ್ರಾಹ್ಯವಾಗಿ ಪ್ರಭಾವಯುತವಾಗಿ ಕ್ರಾಂತಿಪೂರ್ಣವಾದರೂ ಸಂಪ್ರದಾಯ ಅವಿರುದ್ಧವೆಂಬಂತೆ ಲೋಕ ಸಮಸ್ತಕ್ಕೂ ತೋರಿ ಸಾರಿದವರೆಂದರೆ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು. ಅವರ ಈ ವಚನವೇದ ನಿಜವಾಗಿಯೂ ಸಮನ್ವಯ ದೃಷ್ಟಿಯನ್ನು ಸರ್ವ ಪ್ರಜೆಗಳಿಗೂ ಸುಲಭವಾಗಿ ಹೃದಯ ಸ್ಪರ್ಶಿಯಾಗುವಂತೆ ಬೋಧಿಸುವ ನವೀನ ವೇದ. ಮತಾಂತರಗೊಳಿಸುವುದು, ಪರಮತ ನಿಂದೆಯಿಂದ ಸ್ವಮತ ಶ್ಲಾಘನೆ ಮಾಡುವುದು, ರಾಜಕೀಯ ಪ್ರಯೋಜನಕ್ಕಾಗಿ ಸ್ವಮತೀಯರ ಸಂಖ್ಯೆಯನ್ನು ಹೆಚ್ಚಿಸುವ ಕುತಂತ್ರಕ್ಕೆ ಕೈಹಾಕುವುದು ಮೊದಲಾದ ಕಾಡು ಭಾವನೆಗಳನ್ನೆಲ್ಲ ಬೇರು ಸಹಿತ ಸುಟ್ಟು ಹಾಕುವ ಕಾಳ್ಗಿಚ್ಚಾಗುತ್ತದೆ ಈ ವಚನವೇದ. ನಮ್ಮ ರಾಜ್ಯಾಂಗದ ರಾಜಕೀಯದ ಸುರತರು ಸುಫಲ ಸುಮಭರಿತವಾಗಬೇಕಾದರೆ ಜನಹೃದಯ ಮೂಲವಾಗಿರುವ ಅದರ ತಾಯಿ ಬೇರು ಈ ವಚನವೇದ ಸಾರವನ್ನು ಹೀರಿಕೊಂಡಲ್ಲದೆ ಸಾಧ್ಯವಿಲ್ಲ. ನಮ್ಮ ರಾಜಕೀಯ ರಾಜ್ಯಾಂಗಕ್ಕೆ ಪೂರಕವಾಗಿರುವ ಧಾರ್ಮಿಕ ರಾಜ್ಯಾಂಗವಾಗುತ್ತದೆ ಈ ರಾಮಕೃಷ್ಣ ವಚನವೇದ. ಸುಮಾರು 25 ಸಂವತ್ಸರಗಳ ಹಿಂದೆ ಮಾಸ್ಟರ್ ಮಹಾಶಯನನ್ನು ಆತನ ಕಲ್ಕತ್ತೆಯ ಮನೆಯಲ್ಲಿ ಸಾಯಂ ಸಮಯದಲ್ಲಿ ಉತ್ತುಂಗ ಮಹಾಸೌಧದ ಉನ್ನತ ತಾರಸಿಯ ಮೇಲೆ ಆಕಾಶದ ಕೊಡೆಯಡಿಯಲ್ಲಿ ಸ್ವಾಮಿ ಸಿದ್ದೇಶ್ವರಾನಂದರೊಡಗೂಡಿ ಹೋಗಿದ್ದ ಈ ಲೇಖಕ ಸಂದರ್ಶಿಸಿರುವ ಯೋಗವೊಂದು ಒದಗಿತ್ತು. ಶ್ರೀರಾಮಕೃಷ್ಣರ ವಿಚಾರವಾಗಿ ಈ ಲೇಖಕ ಬರೆದಿದ್ದ ಕನ್ನಡ ಕವನವೊಂದನ್ನು ಹಾಡಿಸಿ ಕೇಳಿ ತುಂಬ ಆನಂದಿತರಾಗಿ ಅದನ್ನು ಯಾರ ಕೈಲಾದರೂ ಬಂಗಾಳಿಗೆ ಪರಿವರ್ತಿಸಿ ಕಳುಹಿಸುವಂತೆ ಅತ್ಯಂತ ವಿಶ್ವಾಸಪೂರ್ವಕವಾಗಿ ಕೇಳಿಕೊಂಡಿದ್ದರು. ಲೇಖಕನು ಒಪ್ಪಿದ್ದ. ಆದರೆ ಬಹುಶಃ ಆಲಸ್ಯದ ಕಾರಣದಿಂದಾಗಿ 2-3 ವರ್ಷಗಳಾದರೂ ಅದನ್ನು ಭಾಷಾಂತರಿಸಿ ಕಳುಹಿಸಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಹೋದವರು ಹಿಂತಿರುಗದ ಧಾಮಕ್ಕೆ ಪ್ರಯಾಣ ಮಾಡಿಬಿಟ್ಟರು. ಆ ವಚನ ಋಣವನ್ನು ಇಂದು ಈ ರೀತಿಯಾದರೂ ತೀರಿಸುತ್ತೇನೆ. ಆ ಸ್ತೋತ್ರ ಕವನವನ್ನು ಅವರ ಕಥಾಮೃತದ ಕನ್ನಡ ಭಾಷಾಂತರಕ್ಕೆ ನಾಂದಿಯಾಗಿ ಹಾಡಿ ಸಮರ್ಪಿಸುತ್ತೇನೆ. ವಚನ ವೇದವನ್ನು ನಮಗಿತ್ತ ಸರ್ವಧರ್ಮ ಸಮನ್ವಯ ಆಚಾರ್ಯನ ಸರ್ವೋದಯಕಾರಿಯಾದ ಸಮನ್ವಯ ಭಾವವು ಪೂರ್ಣ ದೃಷ್ಟಿಯು ಆ ಸ್ತೋತ್ರದಲ್ಲಿ ಮೂರ್ತಿಮತ್ತಾಗಿ ನಮ್ಮನ್ನು ಶ್ರೇಯಸ್ಸಿಗೆ ನಡೆಸಲಿ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.